Which size I will cut? Can I cut? ಇಂಥ ಸೈಜ್ ಮಾಡಿ Okay. ಶೇಪ್ಗೆ ಕೊಡ್ತೀನಿ ನಡೆಯಲಿ. fair. This is not fair. Otherwise you will tell I will fire you. I will fire you. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನಮ್ಮ ಮಾಸ್ಟರ್ ಶೆಫ್ ರಾಜೇಶ್ ಅವ್ರ ಮನೆಗೆ ಬಂದಿದ್ದೀನಿ. ಸೊ ರೂಮ್ಗೆ ಬಂದಿದ್ದೀನಿ. ಸೊ ಅವರು ಇವತ್ತು ಮಶ್ರೂಮ್ ಬಿರಿಯಾನಿಯಲ್ಲಿ ಎಕ್ಸ್ಪರ್ಟ್ ಅಂತೆ. ಸೊ ಲಾಸ್ಟ್ ಟೈಮ್ ಹೇಳಿದೆ ಈ ತರ ಮಾಡ್ತೀನಿ ಬಾ ಅಂತ. ಸೊ ಅದಕ್ಕೆ ಇವತ್ತು ಬಂದಿದ್ದೀನಿ. ಸೊ ಯಾವ ತರ ಮಾಡ್ತಾನೆ ಅಂತ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಇವಾಗ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಇವಾಗ ಅವ್ರ ಅಸಿಸ್ಟೆಂಟ್ ಕಲ್ಮೇಶ್ ಅವ್ರು ಬಂದು ಅವ್ರ ಅಡಿಗೆ ಯಾವ ತರ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಮಿಸ್ಟರ್ ಕಲ್ಮೇಶ್ ಅವ್ರು ಬಂದು ಅವ್ರ ಬಗ್ಗೆ ಎರಡು ಮಾತು ಹೇಳ್ಬೇಕು ಅಂತ ವಿನಂತಿ. ಸೊ ಹಾಯ್ ಗಾಯ್ಸ್. ಸೊ ನಾನು ರಾಜೇಶ್ ಅವರ ಅಸಿಸ್ಟೆಂಟ್. ಸೊ ರಾಜೇಶ್ ಅವರು ಚೆನ್ನಾಗಿ ಮಶ್ರೂಮ್ ಮಾಡೋದಂತೂ ಸೂಪರ್. ಮತ್ತೆ ಗೀ ರೈಸು ವೆರೈಟಿ ಅಡಿಗೆ ಮಾಡ್ತಾ ಇರ್ತಾರೆ. ಸೊ ಒಂದ್ ಮೊನ್ನೆ ಮಾಡಿದ್ದು ಮಶ್ರೂಮು ಸೂಪರ್ ಆಗಿತ್ತು ಅಂತ ಹೇಳಿದಕ್ಕೆ ಕಂಪ್ನಿಗೆ ಹೋಗಿ ಪ್ರಶಾಂತ್ ಹೇಳಿದ್ದಾರೆ. ಸೊ ಅದಕ್ಕೆ ಇವತ್ತು ಸೊ ಹೇಗಿರುತ್ತೆ ಅಂತ ಅವನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತಾನೆ. ಸೊ ಆಕ್ಚುಲಿ ಮಾಸ್ಟರ್ ಶೆಫ್ ಇವಾಗ ರೆಡಿ ಆಗ್ತಾವ್ರು ಕುಕ್ಕಿಂಗಿಗೆ. ಸೊ ಇವಾಗ ಮಾಸ್ಟರ್ ಕುಕ್ ಅಂದ್ರೆ ಏನ್ ಮಾಡ್ತಾರೆ ಅಂತ ಕೋಟ್ ಗೀಟಲ್ಲಿ ಹಾಕೋಣ ಅಂದ್ರು. ಬಟ್ ನಾನೇ ಬೇಡ ಅಂದೆ. ಯಾಕಂದ್ರೆ ವೈಟ್ ಅಂಡ್ ವೈಟ್ ಅಲ್ಲಿ ಹಾಕ್ರೆ ಮೊದ್ಲೇ ಆ ಮನುಷ್ಯನ್ ನೋಡಿದ್ರೆ ನೀವೇ ಶಾಕ್ ಆಗೋಯ್ತೀರಾ. ಸೊ ಅದಕ್ಕೆ ನಾವೇ ಬೇಡ ಅಂದ್ವಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಇವಾಗ ಅಣ್ಣ ಎಲ್ಲ ಪ್ರಿಪೇರ್ ಮಾಡ್ಕೊಂತವ್ನೆ. ಸೊ ಇವಾಗ ತೋರಿಸ್ತೀನಿ ಬನ್ನಿ ನಮ್ಮ ಮಾಸ್ಟರ್ ಶೆಫ್ ನ. ಸೊ ಒಂದ್ ಬೈ ಒನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ. ಸೊ ಇವರೇ ನಮ್ಮ ಮಾಸ್ಟರ್ ಶೆಫ್. ಸೊ ಇನ್ನ ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡಿಲ್ಲ, ಯಾಕಂತ ಗೊತ್ತಿಲ್ಲ. ಬಸ್ ಯಾಕೆ ಬಾಸ್ ಇನ್ನ ವೈಟ್ ಅಂಡ್ ವೈಟ್ ಹಾಕೊಂಡಿಲ್ಲ ಅಣ್ಣ? ಅದೇ ಬಟ್ ಇನ್ನೊಂದು ಟೈಲರ್ ಹೋಗಿಲ್ಲ ಅಂತೆ. ಟೈಲರ್ ಅಂತ ಅಣ್ಣನಿಗೆ, ಅದಕ್ಕೆ ಹಾಕೊಂಡಿಲ್ಲ. ಸೊ ಇವಾಗ ಪಟಾಪಟಿ ಚಡ್ಡಿ ಅಂತೂ ಅಲ್ಲ, ಒಂದು ಪಟಾಪಟಿ ಚಡ್ಡಿ ತರ ಹಾಕೊಂಡು ಇವಾಗ ಸ್ಟಾರ್ಟ್ ಮಾಡ್ಕೊಂಡವ್ರ ಅಣ್ಣ. ಅಣ್ಣ ಏನೇನು ಕಟ್ ಮಾಡ್ಕೊಂತಿದ್, ಏನೇನು ಬೇಕು ಅಂತ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಸಾಲೆ ಐಟಮ್ ರೆಡಿ ಮಾಡಕು. ಮಸಾಲೆ ಐಟಮ್ ಏನದು ಮಸಾಲೆ ಐಟಮ್? ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಚಿಲ್ಲಿ, ಕೊತ್ತಂಬರಿ, ಸ್ವಲ್ಪ ಪುದೀನ, ಎರಡ್ ಚಕ್ಕೆ, ಎರಡ್ ಲವಂಗ, ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಒಂದ್ ಕಡೆ ಬೆಳ್ಳುಳ್ಳಿ. ಅಂದ್ರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಬಟ್ ಅವ್ರು ಹೆಂಗಿರ್ತಾರ ಗೊತ್ತಾಗಲ್ಲ. ಆರ್ಗ್ಯಾನಿಕ್ ಬೆಳ್ಳುಳ್ಳಿ ಎಂಬುದ್ರ ಇದ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಮತ್ತೆ ಇದು ಪಲಾವ್ ಪೌಡರ್ ಏನಿಲ್ಲ, ಬಿರಿಯಾನಿ ಪೌಡರ್ ಇಲ್ಲ, ಅದು ಬೇಕಾಗಿಲ್ಲ. ಅದು ಜಾಸ್ತಿ ಮಸಾಲೆ ಐಟಮ್ ಇದೆಲ್ಲ ಚೆನ್ನಾಗಿ ಮಾಡ್ಬೋದು. ನ್ಯಾಚುರಲ್ ಆರ್ಗ್ಯಾನಿಕ್. ಜಾಸ್ತಿ ಇದು ಮಾಡಕ್ಕಾಗಲ್ಲ. ಈ ಬಿರಿಯಾನಿ ಮಸಾಲೆ ಹಾಕ್ತಾರೆ, ಬಟ್ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಒಂದ್ ಟೈಮ್. ಬಟ್ ಲಾಸ್ಟ್ ಟೈಮ್ ಮಾಡ್ದಂಗ್ ಮಾಡ್ಬೇಕು. ಅದಕ್ಕೆ ಚೆನ್ನಾಗ್ ಬರ್ತೀಯ. ಸೊ ಇದು ನಮ್ಮ ಮಾಸ್ಟರ್ ಶೆಫ್ ರಾಜೇಶ್ ಅಣ್ಣ ಅವ್ರದ್ದು ಮಾತುಗಳು. ಇವಾಗ ನಮ್ಮ ಮಾಸ್ಟರ್ ಶೆಫ್ ಅವರ ಅಸಿಸ್ಟೆಂಟ್ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾವ್ರೆ. ಸೊ ಇವಾಗ ಏನ್ ಮಾಡ್ತಿದ್ರ? ಸೊ ನಾವು ಮಶ್ರೂಮ್ ಇದನ್ ಮಾಡಕ್ ಹೇಳಿದಾರೆ ನಮ್ಗೆ. ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳ್ಬೇಕು ನಾವು. ಇಲ್ಲ ಅಂದ್ರೆ ಮತ್ತೆ ಕ್ಲೀನೆಸ್ ಎಲ್ಲ ಚೆನ್ನಾಗಿಲ್ಲ ಅಂತ ನಮ್ಮ ಮೇಲೆ ಸ್ಕೋರ್ ಕಡಿಮೆ ಕೊಟ್ಬಿಡ್ತಾರೆ. ಯಾವ ಇದಕ್ಕೆ ಸ್ಕೋರ್ ನಿನ್ಗೆ ಗೊತ್ತಿಲ್ವಾ? ನಾವು ಅಡಿಗೆ ಮಾಡ್ಬೇಕಾದ್ರೆ ಸ್ಕೋರ್ ಪಾಯಿಂಟ್ ಇಟ್ಟಿದೀವಿ. ಅವ್ರ ಯಾರು ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಇದ್ ಮಾಡ್ತಾರೆ ಅದಕ್ಕೆಲ್ಲ ಸ್ಕೋರ್ ಇದೆ. ಸ್ಕೋರ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಕೊಡ್ತಾರೋ ಅವ್ರಿಗೆ ವೀಕ್ಲಿ ಪಾರ್ಟಿ ಕೊಡಿಸ್ತಾರೆ. ವೀಕ್ಲಿ ಪಾರ್ಟಿ, ವೀಕ್ಲಿ ಪನಿಷ್ಮೆಂಟ್? ಪನಿಷ್ಮೆಂಟ್ ಇಲ್ಲ, ಜಾಸ್ತಿ ಸ್ಕೋರ್ ಇದ್ರೆ ಪಾರ್ಟಿ. ಲೋ ಸ್ಕೋರ್ ಇದ್ದವ್ರಿಗೆ ಪನಿಷ್ಮೆಂಟ್. ಸೊ ನಾವ್ ಇವಾಗ 2 ಬಾಕ್ಸ್ ಬಿರಿಯಾನಿ ಅಂತ ಮಶ್ರೂಮ್ ಬಿರಿಯಾನಿ ಮಾತ್ರನಾ ಮತ್ತೆ ಏನಾದ್ರು ಮಾಡ್ತೀಯಾ? ಮತ್ತೆ ಪ್ಲಾನ್ ಇದೆ, ಅದನ್ನ ಇವಾಗಿಲ್ಲ, ನೆಕ್ಸ್ಟ್ ಹೇಳ್ತೀವಿ. ಸರ್ಪ್ರೈಸ್. ಸೊ ಈ ತರ 2 ಬಾಕ್ಸ್ ಹಾಕೋಬೇಕು. ಆಮೇಲೆ ವಾಟರ್ ಹಾಕಿ ಅದನ್ನ ಎಷ್ಟು ನೀಟಾಗಿ ಬರ್ಬೇಕು ತೋರಿಸ್ತೀನಿ ನೋಡಿ ನಿಮಗೆ. ಕೋಳಿ ಮೊಟ್ಟೆ ತರ ಕಾಣಿಸುತ್ತೆ, ಬಟ್ ಈ ತರ ನೀವು ಇದು ಮಾಡಿದ್ರೆ ಲೇಯರ್ ಆಗಿ ಬಂದ್ಬಿಡುತ್ತೆ. ಈಸಿ ಕ್ಲೀನಿಂಗ್ ಇದು ಮಶ್ರೂಮ್ ನ. ಸೊ ಇವಾಗ ಮಾಸ್ಟರ್ ಶೆಫ್ ಏನೋ ಮಾಡ್ತಾರ, ಬನ್ನಿ ಅಣ್ಣ. ಸರ್ ಈ ಕಡೆ ನೋಡ್ತೀರಾ ಶೆಫ್ ಅವ್ರೆ? ಮಿಕ್ಸಿಗೆ ಹಾಕಬೇಕು, ಕೇಳ್ಬೇಕಪ್ಪ ನೀನು ಏನೇನ್ ಮಾಡ್ತಿದೀಯ ಅಂತ. ನಾರ್ಮಲ್ ಅವಾಗ ತೋರಿಸಿದ ಐಟಮ್ಸ್ ಎಲ್ಲ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಇದು ಮಾಡೋದು. ಮಿಕ್ಸಿಗೆ ಹಾಕದೆ ಗರ್ ಅನ್ಸದ. ಈಗ ಅಸಿಸ್ಟೆಂಟ್ ಏನ್ ಮಾಡ್ತಾವನೆ, ಇನ್ನ ಕ್ಲೀನ್ ಮಾಡಕ್ ಆಗಿಲ್ಲ. ಕ್ಲೀನಿಂಗ್ ಲೇಟ್ ಆಗುತ್ತೆ. ಸೊ ಮಸಾಲೆ ಎಲ್ಲ ರುಬ್ಕೊಳ್ಳೋ ಹೊತ್ತಿಗೆ ನಾವು ಕ್ಲೀನ್ ಮಾಡಿ ಇರ್ತೀವಿ. ನೋಡಿ ಇಷ್ಟೇ ಸಿಂಪಲ್ ಮಶ್ರೂಮ್ ಕ್ಲೀನಿಂಗ್. ಹಿಂಗ್ ಮಾಡಿದ್ರೆ ಸಾಕು, ಲೇಯರ್ ಬಂದ್ಬಿಡುತ್ತೆ. ಒಂದ್ ಲೇಯರ್ ತೆಗೆದ್ಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಇಷ್ಟೇ. ಒಬ್ಬೊಬ್ರು ಅದನ್ನ ಕ್ಲೀನ್ ಮಾಡಕ್ಕೆ ಎಷ್ಟು ಒದ್ದಾಡ್ತಾರೆ ಗೊತ್ತಾ? ನೋಡಿ ಇಷ್ಟೇ ಫುಲ್ ಕ್ಲೀನ್. ಸಿ ಹೌ ಇಟ್ ಈಸ್. ಇಂಗ್ಲಿಷ್ 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 ಪ್ರಾಕ್ಟೀಸ್ ಆಗುತ್ತೆ ಅಂತ. ಇಂಗ್ಲಿಷ್ ಅಲ್ಲೇ. ಸೊ
ಟುಡೇ ಓನ್ಲಿ ಟಾಕಿಂಗ್ ಕನ್ನಡ. ಹಾ. Otherwise, we'll talking in English only. ಯಾಕೆ ಒಂದು Cooking the variety item, no? That time they will angry. ಹಂಗ್ರಿ Otherwise, angry. ಹಂಗ್ರಿನ ಅಗ್ರಿನ ಅಗ್ರಿನ Angry. Grammar mistake. ಗ್ರಾಮರ್ ಮಿಸ್ಟೇಕ್. ಕುತ್ಕೊಂಡೆಲ್ಲ ನಿನಗೆ. ಹ? ಅದಕ್ಕೆ ಕುತ್ಕೊಂಡ್ ಹೇಳ್ತಾರದು. ಸೊ ಆಕ್ಚುಲಿ ಈಗ ಟೋಟಲ್ 3 ಪ್ಯಾಕ್ ತಂದಿದ್ವಿ. ಏನಕ್ಕಪ್ಪ ಅಂದ್ರೆ ಒಂದೆರಡು ಬಿರಿಯಾನಿಗೆ ಹಾಕೋಣ, ಇಲ್ಲ ಒಂದು ಬಿರಿಯಾನಿಗೆ ಹಾಕೋಣ, ಇನ್ನೊಂದೆರಡು ಕಬಾಬ್ ಮಾಡೋಣ ಅಂತ. ಸೊ ಅದನ್ನ ಕಬಾಬು ನಾನು ಕಲ್ಲಪ್ಪ ಮಾಡೋಣ ಅಂದ್ರೆ ಅಸಿಸ್ಟೆಂಟ್, ನಮ್ಮ ಶೆಫ್ ಅವ್ರ ಅಸಿಸ್ಟೆಂಟು. ಸೊ ಇವಾಗ ಅದನ್ನ ಫಸ್ಟ್ ಬಿರಿಯಾನಿ ಆಗ್ಲಿ ಮತ್ತೆ ಕಬಾಬು ರೆಡಿ ಮಾಡೋಣ ಅಂತ. ಬಿಕಾಸ್ ಯಾಕಂದ್ರೆ ಗೊತ್ತಲ್ಲ, ಕಬಾಬ್ ರೆಡಿ ಇದ್ರೆ ಬಿರಿಯಾನಿ ಯಾರು ತಿನ್ನಲ್ಲ. ಸೊ ಅದರಿಂದ ನಾನೇನೋ ಮಾತಾಡ್ತಿದ್ರೆ ಅನ್ನ ಅಲ್ಲಾಡ್ಸೇ ಬಿಟ್ಟ. ಹಾ, ಸುಮ್ನೆ ಇರೋದೇ ಇಲ್ಲ ಅಂತಾನೆ ಇವನ್ನ ನೋಡ, ಏನೋ ಗುಯಿ ಅನ್ನಿಸ್ತಾವನೆ. ಹಂಗೆ ಹಲ್ವಾ ಮಾಡೋದು. ಸೊ ಇವಾಗ ನಮ್ಮ ಅಣ್ಣವರು ಆಲ್ರೆಡಿ ಗ್ರೈಂಡರ್ಗೆ ಹಾಕವ್ರೆ, ಸಾರಿ ಮಿಕ್ಸಿಗೆ ಹಾಕವ್ರೆ, ಮಿಕ್ಸಿ ರೆಡಿ ಅಂತೆ. ನೆಕ್ಸ್ಟ್ ಇವಾಗ ಸ್ಪೂನ್ ಬಿರಿಯಾನಿ ಮಾಡ್ಬೇಕ್ರೆ ಫಸ್ಟ್ ಅಕ್ಕಿನ ಸೋಪ್ ಮಾಡೋದು. 15 minutes ಸೋಪ್ ಮಾಡಿ ಇನ್ನು ಚೆನ್ನಾಗಿ ಬರ್ತದೆ. ಸೋಪಾ? ಸೋಪ್ ಓಕೆ, ಅಂದ್ರೆ ನೆನೆ ಹಾಕಿರೋದು ಅಕ್ಕಿನ. ಓಕೆ. That's why I told he is only speaking in English. ಓಕೆ. ಸೊ ಐ ಡೋಂಟ್ ನೋ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ನೆನೆಸಿ ಇಡಬೇಕು ಅಂತ ಹೇಳ್ತೀವಿ. ಆದ್ರೆ chef ಇವಾಗ ಅರ್ಥ ಆಯ್ತು ನೀವು ಯಾಕೆ ಈ ತರ ಯಾಕೆ ಅಂತ. When you cooking, that time you will talk in English only. ಸೊ ಅದಕ್ಕೆ ನಾವ್ ಯಾವಾಗ್ಲೂ ಕರೆಯೋದು ಅಣ್ಣನ ರಾಜಣ್ಣ ಅಂತ. ಮತ್ತೆ ಬಟ್ ಮನೆಯಲ್ಲಿ ಇದ್ದಾಗ ಶೆಫ್ ಅಂತ ಕರಿತೀವಿ, ಆಚೆ ಬಂದಾಗ ರಾಜಣ್ಣ ಅಂತ ಕರಿತೀವಿ. ಎಲ್ಲ ನಮ್ಮನ್ನ ದೊಡ್ಡ ಗುರು ಇದ್ದಂಗೆ ನಮ್ಮನ್ನ. ಸೊ ಆ ತರ ಕರಿತಿರ್ತೀವಿ. ಸೊ ಬೇಜಾರಾಗ್ಬೇಡ್ರಿ, ಯಾರಿಗಾದ್ರೂ ಆಟ ಆಗಿದ್ರೆ ಬೇಜಾರಾಗ್ಬೇಡ್ರಿ ಪ್ಲೀಸ್. ಮಿಕ್ಸಿಗೆ ಹಾಕಿರೋದ ಫ್ರೈ ಮಾಡಿದ್ದು ರುಬ್ಕೋಬಹುದು. ಹಸ ರುಬ್ಕೊಂಡ್ಬಿಟ್ಟು ಹಂಗೆ ಹೇಳ್ಬೇಕು ಸದ್ಯಕ್ಕೆ. ಆಮೇಲೆ ಅಕ್ಕಿನ ಸೋಪ್ ಮಾಡ್ಬಿಟ್ಟು ನೆನೆ ಹಾಕ್ಬೇಕು, ತೊಳ್ಬಿಟ್ಟು ಹೋಗ್ಬಿಟ್ಟು ಸೋಪ್ ಮಾಡ್ಬೇಕನ್ಸ. ಸಾರಿ, ಸೋಪ್. ಓಕೆ, ಸರಿ ನೆನೆ ಹಾಕ್ಬೇಕಂತ ಹೇಳಕ್ಕೆ ಅಷ್ಟೇ. ಗ್ರಾಮರ್ ಮಿಸ್ಟೇಕ್, ನಮ್ಗೆ ಇಂಗ್ಲಿಷ್ ಬರಲ್ಲ. ಏನ್ ಆಸ್ಕ್ ಮೀನು ಇವರು ಅವ್ರ ಗುರು ಅಂತ ನಿರೂಪಣೆ ಮಾಡ್ತಾವ, ಏನಂತಾರೆ ಅಸಿಸ್ಟೆಂಟ್ ಅಂತ ತೋರ್ಸ್ಕೊಂತವ್ರೆ. ಆಕ್ಚುಲಿ ಮಾಸ್ಟರ್ ಚೆಫ್ ಗೆ ಹೆಲ್ಪ್ ಮಾಡೋರ್ನ, ಅವ್ರ ಕೈ ಕೆಳಗಡೆಯವ್ರನ್ನ ಸಿಕ್ತಾರೆ. ಗೊತ್ತೈತಿ ಅಲ್ಲಿಂದ ಬಂತಿ ಮಾತು ಅಂತ. ಸೂಶಪ್ ಅಲ್ಲ, ಸೂಶಪ್ ಅದು ಆಕ್ಚುಲಿ ಪದ ಎಲ್ಲಿಂದ ಬಂತು ಅಂದ್ರೆ, ರೀಸೆಂಟ್ ಆಗಿ ಹಾಸ್ಟೆಲ್ ಒಂದು ರಿಸಲ್ಟ್ ಮೂವಿ ನಡೀತೈತೆ. ಸೊ ವೆಬ್ ಸೀರೀಸ್, ಅದರಿಂದ ಸೋಶಪ್ ಅಂತ ಅದರಿಂದಂದೆ ಮಾತಾಡೋದಾಯ್ತು ಹೆಂಗಿರುತ್ತೆ ಕುಕಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಹೇಳಿ. ಒಟ್ನಲ್ಲಿ ಕುಕಿಂಗ್ ಇಂಟ್ರೆಸ್ಟ್ ಬಂತಲ್ಲ ರಿಸಲ್ಟ್. ಕುಕಿಂಗ್ ವಿಲೇಜ್ ಎಲ್ಲ ವೇಟಿಂಗ್ ಫಾರ್ ರಿಸಲ್ಟ್ 2. ಸೀಸನ್ 2 ನಾ ಇನ್ನೂ ಒಂದೇ ಕಂಪ್ಲೀಟ್ ಆಗಿಲ್ಲ. ವಿ ಆರ್ ವೇಟಿಂಗ್ ಫಾರ್ ದಟ್ ಓನ್ಲಿ. ಒಂದ್ಸಲ ನೀಟಾಗಿ ವಾಶ್ ಮಾಡ್ಬಿಟ್ಟು. ಸೊ ಆಕ್ಚುಲಿ ಇದನ್ನ ಮೇಲ್ಗಡೆ ತೋರ್ಸೋಣ. ಮಶ್ರೂಮ್ ಮೇಲ್ಗಡೆ ಕ್ಲೀನ್ ಮಾಡಿರೋದು ಅಂತಾಗ, ಕ್ಲೀನ್ ಮಾಡದೇ ಇರೋದು ಅಂತಾಗ. ಇವ್ರೇ ನೋಡಿ ನಮ್ ಬಾಸ್. ಸೊ ಇವರು ನಮ್ ಬಾಸು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಕಂಪ್ನಿಗೆ ಜಾಯಿನ್ ಆದಾಗ ಇವ್ರು ನಮ್ ಗುರುಗಳಿದ್ದಂಗೆ ಆಗ. ಸೊ ಇವ್ರಿಗ ಒಂದ್ ಆಯ್ ಮಾಡ್ಬಿಡ್ರಿ, ಒಂದ್ ಬಾಯಿ ಮಾಡ್ಬಿಡ್ರಿ ಇಲ್ಲಿ ನೋಡಿ. ಕ್ಲೀನಿಂಗ್ ಸ್ವಲ್ಪ ಹಿಂದೆ ಹೋಗೋಣ, ಸ್ವಲ್ಪ ಹಿಂದೆ ಹೋಗಿ ತೋರ್ಸು. ಈಗ ತೋರ್ಸು. ಕ್ಲೀನಿಂಗ್ ಹಿಂಗಿರುತ್ತೆ. ಆಮೇಲೆ ಈ ತರ ಇರುತ್ತೆ, ಈ ತರ ಇದೆ ತುಂಬಾ ಗಂದೆಯಾಗಿರುತ್ತೆ. ಮಣ್ಣು ಜಾಸ್ತಿ ಇರುತ್ತೆ, ಮತ್ತೆ ಸ್ಟೋನ್ ಜಾಸ್ತಿ ಇರುತ್ತೆ. ಓಕೆ, ಅದನ್ನ ಮೇಲೆ ನನ್ಗ ಇದನ್ನ ಏನ್ ಕೊಡ್ಬೇಕು ಬಿರುದು. ನಾನು ಹೇಳ್ದಂಗೆ ಕ್ಲೀನ್ ಮಾಡಿ ಅಂತ. ಶಬಾಷ್ ಅಂತ ನೋಡಿ. ಕ್ಲೀನ್ ಮಾಡಿದ್ರೆ ಕರೆಕ್ಟ್ ಆಗಿ ಮೈನಸ್ ರೇಟಿಂಗ್ ಹಾಕಿ ಕೊಡ್ತಾನಂತ. ಕಡಿಮೆ ಕೊಡ್ತಾರೆ. ಅಲ್ಲ ಪಾಪ, ಅದಕ್ಕೆ ಕೋಲ್ಡಿಗೆ ಚರ್ಮ ತೆಗಿತಾವ ಆಗ್ಲಿಂದ. ಆದ್ರೆ ಹಿಂಗ ಅಂದ್ಬಿಟ್ಟಲ್ಲ ಅಣ್ಣ ನೀನು. ಸ್ಲೈಸ್ ಯಾವ ತರ ಎಷ್ಟು ಇದ್ರೊಳಗೆ ಮಾಡ್ಕೋಬೇಕಣ್ಣ? 2 ನಿಮಿಷ ಸಾಕು. ಜಾಸ್ತಿ ಹಾಕಲ್ಬೇಡ, ಸ್ಲೈಸ್ ಆಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಬಿರಿಯಾನಿ ಜೊತೆ ಮತ್ತೇನಾದ್ರು ಸ್ಪೆಷಲ್ ಮಾಡ್ತಾ ಇದ್ದೀರಾ ಶೆಫ್? ಬಿರಿಯಾನಿ ಜೊತೆಗೆ ಮಸ್ತ್ ಬಜ್ಜಿ. ಅದು ಕಾಂಬಿನೇಷನ್. ಯಾವ್ದೇ ಬಿರಿಯಾನಿ ಕೇಳಿ ಅದ್ರ ಜೊತೆ ಮಸ್ತ್ ಬಜ್ಜಿ ಕೊಟ್ಟಾರೆ. ಚಿಕನ್ ಬಿರಿಯಾನಿ ತಗೋ, ಮಟನ್ ಬಿರಿಯಾನಿ ತಗೋ, ಮಶ್ರೂಮ್ ಬಿರಿಯಾನಿ. ಈ ಸೈಡ್ ನೋಡೋಣ ಒಂದ್ ಸ್ವಲ್ಪ, ನಮ್ ಕಡೆ ನೋಡು, ಹೇಳ್ಕೊಡು.
ಸೊ ಹೀಗಾಗಿ ಏನ್ ಮಾಡ್ತಿದ್ದೀರಾ? ಕಣ್ಣೀರ್ ಬರ್ತವೆ ಹಾ. ಸ್ವಲ್ಪ ದೂರ ಇರೋದು ಬೆಟ್ರು ನೋಡಿ ಅಷ್ಟೊಂದು ಕೇರ್ ಅದು ಬೇರೆಯವ್ರ ಬಗ್ಗೆ ಅವ್ರ ಹತ್ರ ಅದ್ ಪರವಾಗಿಲ್ಲ ಬೇರೆ ಅದಕ್ಕೆ ನಾವು ಅಣ್ಣನ್ನ ರಾಜನಾಥ್ ಬಾಯಿಂದ ಕರೆಯೋದು. ಸೊ ಇದೇ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ತೊಂದ್ರೆ ಆದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ತೊಂದ್ರೆ ಆಗ್ಬಾರ್ದು ಅವ್ರು ಚಿಕ್ಕದಾಗಿರ್ಬೋದು, ಮನಸ್ಸು ದೊಡ್ಡದ ಒಂದು ನಿಜವಾಗ್ಲು ನೀವೇನಾದ್ರೂ ಅನ್ಕೊಂಡ್ರಿ ಮತ್ತೆ ಏನ್ ದೊಡ್ಡದ ಅಂತ ಕೇಳಿದ್ರೆ ಮನಸ್ಸು ಮಾತ್ರ ಪ್ಲೀಸ್ ನೋಟ್ ಮಾಡ್ಕೊಂಡು ಇನ್ನೊಂದು ತಗೊಂಬರ್ರಿ ಈ ತರ ಬ್ಲಾಕ್ ಇದ್ದಾಗ ಅವತ್ತೇ ತಿನ್ನಕೋಡಿ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಕುಕಿಂಗ್ ಮಾಡ್ಬೇಕು. ಇದರಿಂದ ಜಾಸ್ತಿ ಅದಕ್ಕೆ ಏನಂತ ಕ್ಯಾನ್ಸರ್ ಬರ್ತದೆ ಬ್ಲಾಕ್ ಫಂಗಸ್ ಬ್ಲಾಕ್ ಫಂಗಸ್. ಇವೆಲ್ಲ ತಿಳ್ಕೊಂಡಿದ್ಯಾ ನೀನು? ಅಡಿಗೆ ಸೊ ಮಾಡ್ಬೇಕು ಇವೆಲ್ಲ ಹೆಂಗ್ ಬಂದ್ವು ಅಂದ್ರೆ ರೀಲ್ಸ್ ಮಹಿಮೆ. ನಿಜವಾಗ್ಲು ರೀಲ್ಸ್ ಅಲ್ಲಿರೋ ಬೇಜಾನ್ ಜನ ಇದೇ ತರ ಅಡ್ವೈಸ್ ಮಾಡ್ತಾರೆ, ಈ ತರ ಇದ್ರಿ ಮಾಡಿ ತಿಳ್ಕೊಬೇಕು. ನಾವು ನಾರ್ಮಲ್ ಯಾವ ಒಂದು ಕುಕಿಂಗ್ ಮಾಡ್ದಾಗ ಈ ತರ ಬ್ಲಾಕ್ ನ ಕ್ಲೀನ್ ಮಾಡಿ ಇದ್ ಮಾಡೋದು. ಅದನ್ನ ತೆಗೆದು ಕಟ್ ಮಾಡಿ ಲೇಯರ್ ಎತ್ಬಿಡು. ಅದನ್ನ ಇಲ್ಲ ಕ್ಲೀನ್ ಮಾಡೋಣ, ಕ್ಲೀನ್ ಆಗುತ್ತೆ. ಸುಮ್ಮನೆ ಎಲ್ಲಿ ವೇಸ್ಟ್ ಆಗುತ್ತೆ. ಈಗ ತಾನೆ ಅಣ್ಣ ಈಗ ತಾನೆ ಹೇಳೋದು ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ಬಿಟ್ಟು ಅದೇ ಈರುಳ್ಳಿ ಅಲ್ಲ ಕ್ಲೀನ್ ಮಾಡಿದ್ರೆ ಹೋಗುತ್ತೆ. ಸುಮ್ನೆ ಒಂದ್ ಲೇಯರ್ ವಾಟರ್ ವಾಶ್ ಮಾಡಿದ್ರೆ ಹೋಗುತ್ತೆ ವಾಟರ್. ಆಕ್ಚುಲಿ ಅದನ್ನ ತೆಗ್ದೇ ಬೇಕಣ್ಣ, ತೆಗ್ದ್ಬಿಡ್ಬೇಕು. ಈಗ ನೀಟಾಗಿ ವಾಶ್ ಮಾಡಿದ್ರೆ ಏನ್ ಇಶ್ಯೂ ಇಲ್ಲ. ಶೆಫ್ ಆಲ್ರೆಡಿ ಇನ್ನೇನು ಪಾತ್ರೆಗೆ ಹಾಕ್ಬೇಕಷ್ಟೇ ಕುಕ್ಕರ್ಗೆ. ಅಸಿಸ್ಟೆಂಟ್ ಮಾತ್ರ ಅದನ್ನ ಅದ್ರ ಮೇಲಿರೋ ಹೊಟ್ಟೆ ತೆಗಿಯೋದ್ರಲ್ಲೇ ಅವನೇ ಆಗ್ಲಿಂದ ಕುಕಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ? ನೋಡ್ತಾ ಇದ್ದೀನಿ ಆಗ್ಲಿಂದ. ನೀವೇನೋ ವಿಡಿಯೋ ಮಾಡ್ತೀರಾ, ನಾನು ಇಲ್ಲಿ ಇಟ್ಕೊಂಡು ಒಂದೊಂದು ಒನ್ ಬೈ ಒನ್ ಇದು ಲೇಯರ್ ಬೈ ಲೇಯರ್ ತೆಗಿತಿದ್ರ ಮೇಲ್ಗಡೆ. ಗೊತ್ತಾ? ನಮ್ ರಾಜನ ಆಗಿದ್ರೆ, ನಮ್ ಶೆಫ್ ಆಗಿದ್ರೆ ಎಷ್ಟೊತ್ತಿಗೆ ಅದ್ರ ಮೇಲೆ ಶೆಫ್ ಕ್ಲೀನ್ ಎಲ್ಲ ಮಾಡಲ್ಲ. ಅಸಿಸ್ಟೆಂಟ್ ಅದಕ್ಕೆ ಹಿಡ್ಕೊಂಡವ್ರೇನೋ. ಶೆಫ್ ಅವ್ರು ಬರೀ ಒಗ್ಗರಣೆ ಏನಾದ್ರು ಕಟಿಂಗು ಆ ತರ ಮಾತ್ರ. ಅಲ್ಲ ಸರ್, ನೀವು ಬರೀ ವಿಡಿಯೋನೇ ಮಾಡ್ಕೊಂಡು ಇರ್ತೀರೋ, ನೀವು ಬಂದು ಕ್ಲೀನ್ ಮಾಡಕ್ ಏನ ನೀವ್ ಅವಾಗ್ಲಿಂದ ಕೇಳಿಲ್ವಾ ಅಂತ ನಾನ್ ಬರ್ಲಿಲ್ಲ ಅಷ್ಟೇ. ನಾವ್ ಕೇಳಿಲ್ಲ ಅಂದ್ರು ನೀವು ಬರ್ಬೇಕು ಅನ್ನೋದು ಅನ್ಸ್ಲಿಲ್ವಾ? ಇರು ಬರ್ತೀನಿ ಹಂಗಾದ್ರೆ ಈಗ. ಬನ್ನಿ ಮತ್ತೆ ಕಲಿಸ್ತೀವಿ ನಿಮ್ಗೂ. ಹನ್ನೊಂದು ಈರುಳ್ಳಿ ಸ್ವರ್ಗ 11 ಅಂತಿದೆ. ಈ ಕಡೆ ನೋಡು ಒಂದ್ ನಿಮಿಷ. ಸಾರಿ ಗೈಸ್, ಅಣ್ಣ ಈರುಳ್ಳಿ ಕಟ್ ಮಾಡ್ತಾವ್ನೆ. ಪಾಪ ಅವ್ರ ಮುಖ ನೋಡ್ರಿ ಅಣ್ಣ. ಒಂದ್ ಸ್ವಲ್ಪ ಸ್ಮೈಲ್ ಕೊಡೋಣ, ಈ ಕಡೆ ತಿರುಗು. ಸ್ಮೈಲ್ ಮಾಡ್ಬೋದು, ಈರುಳ್ಳಿ ಸ್ಮೈಲ್ ಮಾಡಕ್ಕಾಗ್ತಲ್ಲ. ಕಟ್ ಮಾಡುವಾಗ ಅರವತ್ತರಿಂದ ಒಂದ್ ರೀಲ್ಸ್ ಮಾಡ್ಬೋದು ನೀವು. ಯಾವ ಗೊತ್ತಾ? ಕಣ್ಣೀರು ಕಣ್ಣೀರು ಅಂತ ಕಣ್ಣೀರು ಹುಡುಗಿ ಯೂಸ್ ಮಾಡ್ಕೋಬಹುದು. ನೋಡು ನಾನು ನಿನ್ಗೋಸ್ಕರ ಎಷ್ಟು ಕ್ಲೀನ್ ಆಗ್ತಾ ಇದ್ದೀನಿ ಅಂತ. ನಿನಗೋಸ್ಕರ ಅಡಿಗೆ ಕಲಿತಾ ಇದೀನಿ. ಅಡಿಗೆ ಕಣ್ಣೀರ್ ಬರುತ್ತೆ ಗೊತ್ತಾ? ಆವಾಗ ಈರುಳ್ಳಿ ತೋರ್ಸ್ಬಾರ್ದು, ಬರೀ ಕಣ್ಣೀರ್ ಮಾತ್ರ ಹಾಫ್ ಮಾಡಿ ತೋರ್ಸ್ಬೇಕು. ಆವಾಗ ನಿಮ್ ಹುಡುಗಿ ಕಳಿಸ್ಬೋದು ನೀವು. ಮಶ್ರೂಮ್ ನ ಪ್ಲೇಟ್ ಕಟ್ ಮಾಡ್ಬೇಕು, ಯಾಕಂದ್ರೆ ಜಾಸ್ತಿ ಇಟ್ಕೊಂಡಿದೆ. ಹೌದು, 3 ಪ್ಯಾಕೆಟ್ ತಂದಿದ್ಯಲ್ಲ, ಏನಕ್ಕೆ? 3 ಪ್ಯಾಕೆಟ್ ತಗೊಂಡ್ಬಿಟ್ಟು ಒಂದೂವರೆ ಕಪ್ಪು, 1 ಪ್ಯಾಕೆಟ್ ಮಶ್ರೂಮ್ ಬಿರಿಯಾನಿ, 1 ಕಪ್ಪು ಕಬಾಬ್ ಮಾಡೋಣ ಅನ್ಕೊಂಡಿರೋ ಮಾಡ್ತೀರಾ? ಕಬಾಬ್ ಮಾಡೋದೇ ಕಾಂಬಿನೇಷನ್ಗೆ. ಕಬಾಬಿಗೆ ಏನೇನು ಹಾಕ್ತೀರಾ ಇನ್ಗ್ರೀಡಿಯೆಂಟ್ಸ್? ಕಬಾಬಿಗೆ ಫಸ್ಟ್ ಬಿರಿಯಾನಿ ಹಾಕಿ, ಆಮೇಲೆ ಕಬಾಬ್ ಮಾಡಿ ಕನ್ಫ್ಯೂಸ್ ಆಗಲ್ಲ ಮತ್ತೆ. ಮೈನ್ ಡಿಶ್ ಆಗ್ಲಿ ಅಂತ್ಯಾ? ಮೇನ್ ಡಿಶ್ ರೆಡಿ ಆದ್ಮೇಲೆ ಬೇಕಾದ್ರೆ ಕಬಾಬ್. ಅದು ಸ್ನಾಕ್ಸ್, ಮೇನ್ ಡಿಶ್. ಬಟ್ ಆಕ್ಚುಲಿ ಫಸ್ಟ್ ಅದೇ ಕೊಡ್ಬೇಕು ಭಾಷೆ. ಸ್ಟಾರ್ಟರ್ಸ್ ಈ ಸ್ಟಾರ್ಟರ್ಸ್ ಕೊಡಕ್ ಬಿರಿಯಾನಿಗೋಸ್ಕರ ಕಾಯಲ್ಲ, ಫುಲ್ ಖಾಲಿ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಇವಾಗ ಫಸ್ಟ್ ನೀನ್ ಬಿರಿಯಾನಿ ಮಾಡಿದ್ರೆ ಜೊತೆಗೋಸ್ಕರ ಎರಡು ಒಂದೇ ಟೈಮ್ ಹೋಗುತ್ತೆ. ಒಂದೇ ಸರಿ ಒಳಗಡೆ ಹಾಕಂತಾರೆ. ಅಂದ್ರೆ ಅವಾಗ ಗೊತ್ತಾಗುತ್ತೆ ಟೇಸ್ಟ್ ಎರಡು ಹತ್ರ ಇದ್ರೆ. ನೋಡಿ ಈಗ ಫಸ್ಟ್ ಸ್ನಾಕ್ಸ್ ಕೊಟ್ಟು ಬೇಗ ತಿಂದು ಖಾಲಿ ಮಾಡ್ತಾರೆ. ಅವಾಗ ಏನ್ ಗೊತ್ತಾಗಲ್ಲ ಏನ್ ಆಯ್ತು ಅಂತ ಹೇಳಿ. ಹೌದು ಸರ್, ಸುಮ್ನೆ ನಾವು ಮಾಸ್ಟರ್ ಶೆಫ್ ಅಂತೀವ ಹೇಳ್ರಿ ಇದಕ್ಕೆ. ಇದಕ್ಕೇನೆ ಅದೇ ಒಂದ್ ಕಡೆ ರೆಸಾರ್ಟ್ಗೆಲ್ಲ ಹೋದಾಗ ಸ್ಟಾರ್ಟರ್ಸ್ ನ ತರ್ಸ್ಕೊಂಡು ತಿಂದು ಬಿಡ್ತೀರಾ, ಆಮೇಲೆ ಆರ್ಡರ್ ಕೊಟ್ರು ಆರ್ಡರ್ ಬಂದಿಲ್ಲ ಅಂತ ವೇಟ್ ಮಾಡ್ತೀರಾ. ಅದೇ ಇಲ್ಲಿ ಆದ್ರೆ ಎಲ್ಲ ಒಟ್ಟಿಗೆ ಸಿಗುತ್ತೆ. ನೆಕ್ಸ್ಟ್ ಕಾಂಪಿಟೇಷನ್ ಇದೆ, 3 ಸ್ಟಾರ್ ಕಾಂಪಿಟೇಷನ್ ಮಾಡ್ಕೊಂಡು. ಯಾವ ಸ್ಟಾರ್? 3 ಸ್ಟಾರ್ ಶೆಫ್. 3 ಸ್ಟಾರ್ ಶೆಫ್ 3 ಸ್ಟಾರ್ ಶೆಫ್ ವರ್ಲ್ಡ್ ಅಲ್ಲೇ ಕಾಂಪಿಟೇಷನ್. ಅದು ಇದು ಮೊಟ್ಟೆ ಅಲ್ಲ, ಮಶ್ರೂಮ್. ಮೊಟ್ಟೆ ತರ ಇರೋ ಮಶ್ರೂಮ್. ಮೊಟ್ಟೆ ತರ ಇರೋ ಮಶ್ರೂಮ್. ಮೊಟ್ಟೆಗಿಂತನೂ ಕ್ಯಾಲ್ಸಿಯಂ ಇದು ಜಾಸ್ತಿ, ಪ್ರೋಟೀನ್ ಜಾಸ್ತಿ. ಪ್ರೋಟೀನ್. ಇವಾಗ ಚಿಕನ್ ರೇಟ್ ನೀವು ಕೇಳಿರ್ಬೋದು, 30 ಆಗಿದೆ. ಬಟ್ ಮಶ್ರೂಮ್ ರೇಟ್ ಕೇಳಿದಿರಾ? 200 ಗ್ರಾಮ್ಗೆ 70 ರೂಪಾಯಿ. ಇಂಟು 4 ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಕೆಜಿಗೆ. ಸೊ ಇವಾಗ ಮಾಸ್ಟರ್ ಶೆಫ್ ಜೊತೆ ನಾನು ಕಲ್ತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಬಿಕಾಸ್ ನೆಕ್ಸ್ಟ್ ಟೈಮ್ ನಾನು ಮನೆಯಲ್ಲಿ ಟ್ರೈ ಮಾಡೋಣ ಅಂತ.
ಸೊ ಇವಾಗ ಕ್ಲೀನಿಂಗ್ ಎಲ್ಲ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಸೊ ಅಸಿಸ್ಟೆಂಟ್ ಕ್ಲೀನಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಿ. ನೋಡು ಫಸ್ಟ್ ಕ್ಲೀನಿಂಗ್ ಲೇಯರ್ ಬೈ ಲೇಯರ್ ತೆಗಿಬೇಕು ನೋಡಿ. ಇಷ್ಟೇ ನಮ್ಗೆ ಆಕ್ಚುಲಿ ಬರ್ತಿಲ್ಲ, ಹೆಂಗಮ್ಮ ತೆಗಿತೀನಿ ನೋಡಿ. ಹಿಂಗೆ ಮಾಡಿದ್ರೆ ಸಾಕು, ಒಂದು ಲೇಯರ್ ಫುಲ್ ಬಂದ್ಬಿಡುತ್ತೆ. ನಾನೇನು ಮನೇಲಿ ಟ್ರೈ ಮಾಡ್ತೀನಿ, ಇಷ್ಟೆಲ್ಲ ಕ್ಲೀನ್ ಮಾಡ್ತಿರ್ಲಿಲ್ಲ ನಿಜವಾಗ್ಲೂ. ಇಲ್ಲ, ಫುಡ್ಡು ಅಡುಗೆ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇವರು ಇದು ಕ್ಲೀನ್ ಮಾಡ್ತಾರೆ. ನಮ್ಮ ಶೆಫ್ ಹೆಂಗ್ ಕಟ್ ಮಾಡ್ತಾ ಇದಾರೆ ನೋಡಿ. ಕಟ್ ಮಾಡೋದು ದಪ್ಪಾಗ್ತದೆ. ಯಾರು ನಾನು ದಪ್ಪಾಗಿದೆ ಸರ್. ಇವಾಗ ನೋಡ್ಬೋದು ಶೆಫ್ ಯಾವ ಥರ ಕಟ್ ಮಾಡ್ಬೇಕು ಅದನ್ನು ಹೇಳ್ಕೊಡ್ತಾರೆ. ಸೊ ಯೂನಿಕ್ ಆಗಿ ಬರೋದು, ಒಂದು ನೀಟಾಗಿ ಯೂನಿಕ್ ಆಗಿ ಬರ್ತದೆ. ಒಂದು ಮಶ್ರೂಮ್ ಅಲ್ಲಿ ಎಷ್ಟು ಪೀಸ್ ಮಾಡ್ತೀರಾ ಶೆಫ್? 4 ಪೀಸ್. ಸೊ ಮಾಡ್ಬೇಕು, ಎರಡು ಮಾಡ್ಬೋದಲ್ಲ. ಅದೇ ತಿನ್ನಬೇಕಾದ್ರೆ ಸ್ವಲ್ಪ ಮಶ್ರೂಮ್ ಕೈಗೆ ಬರಲಿ ಅಂತೇಳಿ ಬಾಯಾಗ ಸಿಗ್ಲಿ ಹೇಳೋವರೆಗೂ ಸುಮ್ಮನೆ ಇರಬೇಕು. ಹೌದಾ? ತಪ್ಪಾಯ್ತು, ಕ್ಷಮಿಸ್ಬೇಕು. ದೊಡ್ಡ ಮನುಷ್ಯ ಹೆಂಗೋ ದೊಡ್ಡವ್ರಿಲ್ವ, ಹೊಟ್ಟೆಗೆ ಹಾಕಲ್ರಿ. ಆಮೇಲೆ ಬಿರಿಯಾನಿ ಆದ್ಮೇಲೆ ಹೊಟ್ಟೆಗೆ ಹಾಕೋದು. ಸೊ ಅವ್ನು ಹೆಂಗೋ ಒಂದು ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಇದೇ ಬೇಡ ಅನ್ನೋದು, ಅಡಿಗೆ ಮಾಡ್ಬೇಕಾದ್ರೆ ಹಂಗೆಲ್ಲ ಯೂಸ್ ಮಾಡಬಾರ್ದು. ನಮ್ಮ ಶೆಫ್ಗೆ ಸಿಟ್ಟು ಬಂದ್ಬಿಡುತ್ತೆ. ಹಾಂ ಸಾರಿ ಶೆಫ್. ಹಿಂಗೇನೆ ಕ್ಲೀನ್ ಮಾಡೋದು ನೀಟಾಗಿ. ನಾನು ಹೇಳ್ಕೊಟ್ಟಿನಿ ಅಂತ ಹೇಳು. ಅಸಿಸ್ಟೆಂಟ್ ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಎಲ್ಲಿ ಅವನು ಸಿಪ್ ಬಂದೆ ಸಿಪ್ ಅಂತೀನಿ ನಾನು. ಅಲ್ಲಿ ನಾನು ಇಲ್ಲಿ ಇಟ್ಕಾಸು ಬರ್ತೀನಿ. ಬಂದೆ ಶೆಫ್ ಅಂತೀನಿ. ಹಂಗೆ ಅಂತೀನಿ. ಅಣ್ಣ ಕಟ್ ಮಾಡಿ ಹಾಕ್ತಂತವನ. ನೀನು ಹೇಳೋಣ ಸುಮ್ಮನೆ, ಯಾಕೆ ನಮ್ಮ ಅಸಿಸ್ಟೆಂಟ್ ಹೇಳಿಲ್ಲ ಅಂತ ಹೇಳು. ನೀನು ಅಣ್ಣ ಹೇಳ್ತೀನಿ, ನೀನು ಅಣ್ಣ ಹೇಳ್ತೀನಿ. ಸರಿ ಆಯ್ತಪ್ಪ, ನೀನು ತೋರಿಸ್ಬಾರಂಗೆ ಹಿಂಗೆ ನಾನು ಕಟ್ ಮಾಡೋಂಥದ್ದು. ಶೆಫ್ ಹಿಂಗೆ ಕ್ಲೀನ್ ಮಾಡೋದು. ಏನ್ ಯಾಕೆ ನಿಮ್ಮ ಅಸಿಸ್ಟೆಂಟ್ ಎಲ್ಲ ಅವ್ನಿಗೆ ಹೇಳಿ ನನಗೆ ಬಂದೈತ್ರ ಕುಕ್ ಮಾಡೋ ಟೈಮಲ್ಲಿ ಹೋದ ಡಿಸ್ಟರ್ಬ್ ಮಾಡ್ತೀರಾ ಅಂತ ನೋಡಿಲ್ಲ ನೀವು ಹೆಂಗೈತೆ ಅಂತ ಹೇಳಿ ಅಸಿಸ್ಟೆಂಟ್ ಅದಕ್ಕೋಸ್ಕರ ಬಿಟ್ಟಿದ್ವಿ. ಅಸಿಸ್ಟೆಂಟ್ ಅಂತ ಕರಿಬೇಕಣ್ಣ ನೀನು? ಅಸಿಸ್ಟೆಂಟ್ ಬರ್ತಾನೆ. ಬರ್ತಾನಂತೆ ಕರಿಲ್ಲ. ನಿನ್ಗೆ ಅಸಿಸ್ಟೆಂಟ್ ಎಲ್ಲಿದ್ರ ಬರೀ ಮತ್ತೆ ಅಸಿಸ್ಟೆಂಟ್ ಅದಕ್ಕೆ ಇದು ಬೇಡ ಅಂತೇಳಿ ಕರಿ ನೀನು. ಅಸಿಸ್ಟೆಂಟ್ ಎಲ್ಲಿದೆ ಬರೀ ಜಲ್ದಿ. ಬಂದೆ ಶೆಫ್. ಕ್ಯಾಮ್ರಾ ಇಟ್ಕೊಂಡು ಹಿಂಗ್ ಬಂದೆ ಶೆಫ್ ಅಂತ. ಏನೇ ಶೆಫ್? ಇವ್ರು ನೀಟಾಗಿ ಹೇಳ್ಕೊಡಿ ಕ್ಲೀನಿಂಗ್ ಯಾವ ಥರ ಅಂತ ಹೇಳಿ. ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ? ಶೆಫ್ ನೀವು ಇದೇ ತರ ಅಲ್ಲ, ಮತ್ತೆ ಕಂಪ್ಲೀಟ್ ಮಾಡ್ಬೇಕು ತಾನೆ. ಇಲ್ಲ ಬಾಸ್ ನೀವು ಹೋಗ್ಬಿಟ್ಟು ಭಾಷೆ ಶೆಫ್ ಅದೇ ತರ ಶೆಫ್ಗೆ ಮಾಡ್ತಾ ಇದ್ದೀರಾ? ಶೆಫ್ ಇದಕ್ಕೆ ನೋಡ್ತಾ ಇದ್ದೀನಿ ಬಸ್ ಒಂದ್ಸಲ ತೋರಿಸ್ತಾ ಅಲ್ಲ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ತಾನೆ ಕ್ಲೀನಿಂಗು. ಅವ್ರು ನಮಗೆ ಮೊದಲೇ ನಾನು ಏನು ಹೇಳಿದೆ ನಿಮಗೆ, ಸಾರಿ ಶೆಫ್ ಸಾರಿ. ಸ್ಕೋರ್ ಕಾರ್ಡ್ ಕಡಿಮೆ ಆಗುತ್ತೆ. ಓಕೆ ಓಕೆ ಸೊ ಪಾರ್ಟಿ ಬದಲು ನಮಗೆ ಪನಿಷ್ಮೆಂಟ್ ಸಿಗುತ್ತೆ. ಓಕೆ ಪನಿಷ್ಮೆಂಟ್ ಏನ್ ಕೊಡ್ತಾರೆ ಶೆಫ್? ಪನಿಷ್ಮೆಂಟ್ ಹೇಳಂಗಿಲ್ಲ. ಒಂದೆರಡು ಮಾತು ಎಕ್ಸ್ಟ್ರಾ ಕೊಡುತ್ತಲ್ಲ ಶೆಫ್. ಪಾರ್ಟಿ ಅಂದ್ರೆ ಲಿಂಬೆಹಣ್ಣು ಜ್ಯೂಸು, ಪನಿಷ್ಮೆಂಟ್ ಅಂದ್ರೆ ಈ ಜ್ಯೂಸು. ನಮ್ಗೆ ಪನಿಷ್ಮೆಂಟ್ ಜಾಸ್ತಿ ಬೇಕು ಅನ್ಸುತ್ತೆ. ಪನಿಷ್ಮೆಂಟ್ ಬೇಕು ಸಿಗುತ್ತೆ ಬೇಕಂತ ಮತ್ತೆ ನೀವು ಪನಿಷ್ಮೆಂಟ್ ಅಂತ ಹೇಳಿ ಸಾಕೆ ನೋಡು. ಇವಾಗ ಗೊತ್ತಾಯ್ತಾ ನಾನು ಯಾಕೆ ಇದು ಸ್ಕೋರ್ ಕಾರ್ಡ್ ಅಲ್ಲಿ ಕಡಿಮೆ ಇದೀನಿ ಅಂತ? ಸ್ವಲ್ಪ ಕಬಾಬ್ ಹಾಕೋಣ ಸೇರಿ ಸಾಕಾಗಣ. ಸ್ಕೋರ್ಗಿಂತ ಪನಿಷ್ಮೆಂಟ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀನಿ. ಜ್ಯೂಸ್ಗಿಂತ ದೊಡ್ಡ ಜ್ಯೂಸ್ ಇಂಪಾರ್ಟೆಂಟ್. ಸರಿ ಸರ್, ಈಗ ಕುಕಿಂಗ್ ಮಾಡೋಣ ಫಸ್ಟ್. ಇಲ್ಲ ನಾ ಫಸ್ಟ್ ಕ್ಲೀನ್ ಮಾಡೋಣ. ಅದು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಮಾಡೋಣ. ಸೊ ಇವಾಗ ಇದು ಆಲ್ರೆಡಿ ಮಶ್ರೂಮ್ 2 ಪ್ಯಾಕೆಟ್ ಕಟ್ ಮಾಡ್ಕೊಂಡವ್ರು ಅಣ್ಣವರು. ಸಾರಿ 1.5 ಪ್ಯಾಕೆಟ್ ಅಂತೆ. ಸೊ ಇವಾಗ ಅದನ್ನು 1 ಬೈ 1 ಸ್ಟೆಪ್ ಬೈ ಸ್ಟೆಪ್ ಮಾಸ್ಟರ್ ಶೆಫು ಹೇಳ್ಕೊಡ್ತಾರೆ ನಮಗೆ. ಸೊ ಇವಾಗ ನೀವು ಶ್ರದ್ಧೆಯಿಂದ ಸ್ವಲ್ಪ ಗಮನಿಸ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ರಿ, ತಿನ್ಕೊಳ್ರಿ. ಸೊ ಶೆಫ್ ಇವಾಗ ಎಷ್ಟು ನೋಡಿ ತೋರಿಸಿ ಶೆಫ್ ಯಾವ ಥರ ಕಟ್ ಮಾಡಿದ್ರ ಅಂತ ತೋರಿಸಿ. ಯೂನಿಕ್ ಆಗಿದ್ರೆ ಕರೆಕ್ಟಾಗಿ ಫ್ರೈ ಮಾಡಿದ್ರೆ ನೀಟಾಗಿ ಬರುತ್ತೆ ಯಾವ ಥರ. ಇದು ಶೇಪ್ ಆಗಿ ಓಕೆ ಓಕೆ. ಒಂದು ಮಶ್ರೂಮಲ್ಲಿ ಎಷ್ಟು ಪೀಸ್ ಮಾಡಿದ್ರು ಬಾಸ್? ಒಂದಲ್ಲಿ 4 ಪೀಸ್ ಮಾಡಿದ್ವಿ. 4. ಓಕೆ. ಸೊ ನೋಡಿ ನೀವು 4 ಬೇಕಾದ್ರೆ 4, 2 ಬೇಕಾದ್ರೆ 2. ಅಂದ್ರೆ ಕ್ವಾಂಟಿಟಿ ಯಾವ ಥರ ಬೇಕು ಆ ಥರ ಮಾಡ್ಕೋಬಹುದು. ನಮ್ಗೆ ಈ ಥರ ಇದೆ ಚೆನ್ನಾಗಿ ಟೇಸ್ಟ್ ಬರ್ತದೆ ತಿನ್ನೋಕೆ. ಸೊ ನಿಮ್ಗೆ ಯಾವ ಥರ ರಿಕ್ವೈರ್ಡ್ ಇದೆಯೋ ಅದನ್ನು ಮಾಡ್ಕೊಂತ ಇರಿ. ನಿಮಗೆ ಬಿಟ್ಟಿದ್ದು ಕಟಿಂಗ್. ಹ್ಞೂ ಶೆಫ್ ಹೀಟ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಶೆಫ್? ಹೀಟ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಶೆಫ್? ಆ್ಯಕ್ಚುಲಿ ಏನು ಗೊತ್ತಾ, ಆಲ್ಮೋಸ್ಟ್ ಒಂದು 20 ನಿಮಿಷ ಆಗೈತೆ. ನಮ್ಮ ಅಸಿಸ್ಟೆಂಟ್ ಶೆಫು ಸ್ಟಿಲ್ ಕ್ಲೀನಿಂಗ್ ಆಗಿಲ್ಲ. ನಮ್ಮ ಶೆಫು ಆಲ್ರೆಡಿ
ಬಾಯಿ ಕುಕ್ಕರ್ಗೆ ಇಟ್ಟವನು ಸ್ಕೋರ್ ಕಾರ್ಡ್ಗೆ ಇದ್ ಬಿಡುತ್ತೆ ಇದು. ಇಂಟು ಕೊಡ್ತಾ ನೀವು ಆ ಥರ ಇದ್ದೀವಿ ಹೇಳ್ಬೇಡಿ. ಇಂಟು ಕೊಡ್ತಾ ಇದ್ದೀನ ಸ್ಕೋರ್ ಕಾರ್ಡ್ಗೆ ಎಫೆಕ್ಟ್ ಆಗಲಿ ಅಂತ. ಸೊ ಎಫೆಕ್ಟ್ ಆಗಲಿ ಅಂತಾನೆ ಆಯಿಲ್ ಹಾಕೊಂಡು ಇದು ಮಾಡ್ಬೇಕು. ಸ್ವಲ್ಪ ಆಯಿಲು. ಸ್ವಲ್ಪ ಆಯಿಲ್ ಸಾಕು, ಜಾಸ್ತಿ ಏನ್ ಬೇಡ. ಸೊ ಬಿಕಾಸ್ ನಾನು ಯಾವ ಥರ ಡಯಟ್ ಮಾಡ್ತಿದ್ದೀನೋ ಅಣ್ಣ ಅವರು ಹಂಗೆ ಡಯಟ್ ಮಾಡ್ತಾರೆ. ಯಾಕಂದರೆ ಜಾಸ್ತಿ ಆಗ್ಬಾರ್ದು. ಕುಕಿಂಗ್ ಆಯಿಲ್ ರೀಸೆಂಟಾಗಿ ಮನೆ ಕಟ್ಸವ್ರೆ ಸಾರಿ ಬಸ್ ರಾಗಿ ಅಂತ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆ. ಸೊ ಆ್ಯಕ್ಚುಲಿ ರೀಸೆಂಟಾಗಿ ಮನೆ ಕಟ್ಸವ್ರೆ. ಸೊ ಅದಕ್ಕೆ ನೆಕ್ಸ್ಟು ಇನ್ನು 6 ಮಂತಲ್ಲಿ ಮ್ಯಾರೇಜು ಪ್ರಪೋಸಲ್ ಯಾವುದಾದ್ರೂ ಇದ್ದರೆ ಹೇಳ್ರಿ. ನಮ್ಮ ರಾಜೇಶ್ ಸೂಪರ್ ಏನಣ್ಣ ಹೆಸರು? ರಾಜೇಶ್ ಸೂಪರ್. ಸೊ ಮುಂಡ್ರಿಗಿ ಊರೆಲ್ಲ ಯಾಕೆ ಊರ ಹೆಸರು ಮುಂಡ್ರಿಗಿ. ಊರ ಹೆಸರು ಮುಂಡ್ರಿಗಿ ಸಾರಿ. ಸೊ ನಿಮ್ಮ ಕಡೆ ಯಾರಾದರೂ ಗೊತ್ತಿರೋರು ಇದ್ದರೆ ನಮ್ಮ ಊರನ್ನ ಕಾಂಟ್ಯಾಕ್ಟ್ ಮಾಡೋ, ತುಂಬ ಒಳ್ಳೆಯವರು ನಮ್ಮ ಶೆಫು. ಸೊ ನೀವೇ ನೋಡ್ತಿದ್ರಲ್ಲ ಯಾವ ಥರ ಎಲ್ಲ ಅಡುಗೆ ಮಾಡ್ಕೊಡ್ತಾರೆ ಅಂತ. ಹುಡುಗಿಗೆ ಯಾವುದೋ ಥರದ ತೊಂದರೆ ಇಲ್ಲ. ಸೊ ಬಸ್ ಇವಾಗ ಆರಾಮಾಗಿ ಇದ್ ಮಾಡ್ಬೋದು. ಏನು ಮುಂದೆ ಫ್ಯೂಚರ್ ಫ್ಯೂಚರ್ ವೈಫ್ಗೆ ಅಂತೂ ಸಖತ್ ಹೆಲ್ಪ್ಫುಲ್ ಅಣ್ಣ ಅವರು. ಹೇಳ್ಕೊಡ್ತಾರೆ. ಒಟ್ನಲ್ಲಿ ಅವ್ರಿಗೆ ಮಾಡದೇ ಇದ್ರು ಪರವಾಗಿಲ್ಲ, ಇವ್ರು ಮಾಡ್ಕೊಡ್ತಾರೆ. ನೋಡಿ, ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಸೊ ಇವಾಗ ಆ ಥರ ಹಾಕಬೇಕಾ? ಎಣ್ಣೆ ಹಾಕೊಂಡು ಎಣ್ಣೆ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಥರ ಮಾಡೋದ್ರಿಂದ ಇನ್ನೂ ಕ್ರಿಪ್ಸಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಫ್ರೈ ಮಾಡ್ತಾರೆ ನೋಡಿ. ಸೊ ಇವಾಗ ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಮೆತ್ತಗೆ ಕಂಚಿ ಬ್ಲಾಕ್ ಕಲರ್ ಬರುತ್ತೆ ಲೈಟಾಗಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಶೇಪ್ ಅದು ಬ್ಲಾಕ್ ಕಲರ್ ಅಲ್ಲ, ಬ್ರೌನಿ. ಇಟ್ಸ್ ಬ್ರೌನಿ. ಓಹ್ ಮೈ ಗಾಡ್. ಅದೇ ಕೆಂಪೆ ಅಸಿಸ್ಟೆಂಟ್ ಆದ್ದೀನಿ ನಾನು. So assistant learned, no, that's why he told like that. Don't fry with up to black. Fry only brown color. That's the good color for frying. ಆಕ್ಚುಲಿ ನಮ್ಮಲ್ಲಿ ಯಾರ ಏಜಿಗೆ ತಿರ್ಸ್ತಾವಂದ್ರೆ ಗರಟಿನ ತಿರುಗಿಸಿ ಸಾಕಿದಂಗೆ ಅದೇ ಕೆಳಗೆ ಹೋಗ್ತಾನೆ ಹೋಗೋದು. ನೀವು ವಾಟರ್ ಕಂಟೆಂಟ್ ಬರೋವರೆಗೂ ಸ್ವಲ್ಪ ತಯಾರಿಸ್ತಾರೆ ವಾಟರ್ ಕಂಟೆಂಟ್ ಬರೋದು ವಾಟರ್ ಕಂಟೆಂಟ್ ಬರೋ ತನಕ. ಬರೋ ತನಕ. Chef, add little bit salt, no, it will taste. ಆಡ್ ಸಮ್ ಲಿಟಲ್ ಬಿಟ್ ಸಾಲ್ಟ್. ಓ ಮೈ ಗಾಡ್. ಈ ಥರ ಇಂಗ್ಲೀಷ್ ಕಮ್ಮಿಯಲ್ಲಿ ಮಾತಾಡಿದರೆ ಎಷ್ಟೊತ್ತಿಗೆ ಈ ಪೋಸ್ಟರ್ ಅಂತ ಇರಲಿಲ್ಲ ನಮ್ಮವರು, ಬೇರೆ ಪೋಸ್ಟಲ್ಲೇ ಇರ್ತಿದ್ರು. ಈ ಥರ ಹೀರೋ ಚಿಕ್ಕ ರೂಮಲ್ಲಿ ಅಂತ ಇರ್ತಿರ್ಲಿಲ್ಲ ನಮ್ಮ ಹುಡುಗರು. 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ರು ಇಷ್ಟೊತ್ತಿಗೆ. ಮ್ಯಾನೇಜ್ಮೆಂಟ್ ಅಂತೆ, ಮಾಸ್ಟರ್ ಶೆಫ್ ಅಲ್ಲ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಡ್ತಿದ್ರು ಅಂತ ಅಣ್ಣ. ಅಣ್ಣ ನೀನು ಅಕಸ್ಮಾತ್ ಏನಾದ್ರು ಆಗಿದೆ ಮಾಸ್ಟರ್ ಶೆಫ್ ಆಗ್ತಿದ್ದು ಮ್ಯಾನೇಜ್ಮೆಂಟ್ ಆಗ್ತಿದ್ದಾನೆ. ಹೋಗಿದ್ದೆ ಕುಕಿಂಗ್ ಆಗಿ ಇಷ್ಟ. ಇದೆಲ್ಲ ಮಹಿಮೆ ಪಕ್ಕ ನಾನು ಹೇಳ್ತೀನಿ. ರೆಸಾರ್ಟ್ ವೆಬ್ ಸೀರೀಸ್ Season 1. ಅದಕ್ಕಿಂತಲ್ಲ ನಾನು ಇವಾಗಿಂತ ಕುಕ್ ಮಾಡ್ತಾ ಇರೋದು, ಚಿಕ್ಕ ವಯಸ್ಸಿನ ಕುಕ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಶೆಫ್ ನೋಡಿ ರೆಸಾರ್ಟ್ ಅಂತ ಎಪಿಸೋಡ್ ತೆಗೆದಾರ ಗೊತ್ತಾ? ಅಣ್ಣನ ಮಾಸ್ಟರ್ ಶೆಫ್ ನೋಡಿ. ಓ ಮೈ ಗಾಡ್. ತರ ಅದೇ ಬಿಫೋರ್ ಊರಾಗಿದ್ದಾಗ ಕೆಲ್ಸಕ್ಕೆ ಹೋಗ್ಬೇಕಾರ ಮನೇಲಿ ಅಡಿಗೆ ಮಾಡೋದು ನಾನೇ ಫಸ್ಟ್. ಇವಾಗ ಮನೆಗೆ ಊರಿಗೆ ಹೋದ್ರು ಕೂಡ ಅಡಿಗೆ ಮಾಡ್ತೀನಿ ಫ್ರೀ ಟೈಮಲ್ಲೆಲ್ಲ. ಒಂದಷ್ಟು ಜನ ಇರ್ತಾರೆ ಎಲ್ಲಿ ಗೂಳಿ ತರ ಅಡ್ಡಾಡಕ್ ಹೋಗ್ಬಿಡ್ತಾರೆ ಪಾಪ. ನಾವು ಹಂಗಲ್ಲ, ನಾವು ಸ್ವಲ್ಪ ಕುಕಿಂಗ್ ಮಾಡ್ತೀವಿ ಮನೇಲಿ. ಕುಕಿಂಗ್ ಹೆಲ್ಪ್ ಮಾಡ್ಬೇಕು ಹುಡುಗರು ಮನೆಗೆ, ತಂದೆ ತಾಯಿಗೆ ಹೆಲ್ಪ್ ಆಗಲಿ ಅಂತ. ಊರಿಗೆ ಹೋದಾಗ ಅಲ್ಲ ಈಗ ಎಂತಿಗೆ ಹೆಲ್ಪ್ ಆಗ್ಲಿ ಅಂತಾನ ಕಲಿತಿರೋದು, ಅಪ್ಪ ಅಮ್ಮನಿಗೆ ಹೆಲ್ಪ್ ಆಗ್ಲಿ ಅಂತ. ಅವ್ರು ಮಾಡಿರ್ತಾರೆ ಮಗ ಬಂದ ಅಂತೇಳಿ ನಾವು ಸ್ಪೆಷಲ್ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ಅದನ್ನ ಹೇಳ್ಬೇಕಪ್ಪ ನೀನು ಫಸ್ಟೇ. ಫೈನಲಿ ಎಷ್ಟು ಆಫ್ಟರ್ 25 ಮಿನಿಟ್ಸ್ ಆಲ್ಮೋಸ್ಟ್ ಕ್ಲೀನ್ ಮಾಡಕ್ಕೆ ನೋಡಿ. ನಾವು ಜ್ಯೂಸ್ ಬಾಟ್ಲಾಗ ಇದ್ ಮಾಡ್ತಿಲ್ಲ, ನಮ್ಗೆ ಪನಿಷ್ಮೆಂಟ್ ಮುಖ್ಯ. ಅದಕ್ಕೆ ಲೇಟ್ ಆಗಿ ಬೇಕಂತಾನೆ ಲೇಟ್ ಆಗಿ ಹೋಗಿರೋದು. ಪಾರ್ಟಿ ಇಂಪಾರ್ಟೆಂಟ್. ಬಾಟ್ಲಿ ಯಾವ್ದಂತ ಮುಖ್ಯ ಅಲ್ಲ, ಪನಿಷ್ಮೆಂಟ್ ಇದ್ರೆ ಬಾಟ್ಲಿ ಯಾವ್ದಾದ್ರು ಸಿಗುತ್ತೆ. ಎಷ್ಟು ಫ್ರೈ ಆಗಿ ಒಂದು 5 ಮಿನಿಟ್ಸ್ ಆಗುತ್ತೆ. ಸೊ ಎಷ್ಟೊತ್ತಾಗಬೇಕು ಕುಕ್ ಆಗಬೇಕು? 5 ಮಿನಿಟ್ಸ್. 5 ಮಿನಿಟ್ಸ್ ಈಟಲ್ಲಿ ಇರಬೇಕು. ಇನ್ನು ಸ್ವಲ್ಪ ಇದು ವಾಟರ್ ನೀರು ಬಿಡ್ತಾರೆ, ಬುಟ್ಟ ಮತ್ತೆ ವಾಪಸ್ ಫ್ರೈ ಆಗುತ್ತೆ. ಓಕೆ ಓಕೆ, ಸಾಲ್ಟ್ ಹಾಕಿ ಇನ್ನೊಂದು ಗೀ ರೈಸ್ ಮಾಡೋಣ, ಮಸಾಲೆ ಗೀ ರೈಸ್. ಅದು ಚೆನ್ನಾಗಿ ಹೇಳು. ಈ ಥರ ವಾಟರ್ ನೀರು ಬರ್ತಲ್ಲ ಅಷ್ಟು ಡ್ರೈ ಆಗಿಬಿಟ್ಟು ನಾರ್ಮಲ್ಲು ಈ ಥರ ನಾರ್ಮಲಿ ಫ್ರೈ ಆಗುತ್ತೆ. ಫ್ರೈ ಆಗೋ ಥರ ಆಗಿರ್ಬೇಕು. ಸ್ವಲ್ಪ ಅವಾಗೂ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಮತ್ತೆ ಹಂಗೆ ಸುಮ್ಮನೆ ಬಿಟ್ಟು ಗೊತ್ತೋಗುತ್ತೆ, ಅವಾಗ ನೋಡ್ತಾ ಇರ್ಬೇಕು.
ಶೇಪ್ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಜನಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಇನ್ನು ಸ್ವಲ್ಪ 2 ಮಿನಿಟ್ಸ್ ಬೆಂದ್ರೆ ಸಾಕು. 2 ಮಿನಿಟ್ಸ್ ಬಂದರೆ ಕಂಪ್ಲೀಟ್ ಕುಕ್ಕಿ ಇದು ಬೆಂದೈತೆ ಅಂತ. ಬೆಂದಿದೆ ಒಂದು 70% ಬೆಂದಿದೆ. ನೆಕ್ಸ್ಟ್ ಬಿರಿಯಾನಿ ಹಾಕ್ಬೇಕಾದ್ರೆ ಅವಾಗ ಒಂದು 30% ಬೇಯುತ್ತೆ. ಅಲ್ಲಿಗೆ ಮಶ್ರೂಮ್ ಕಂಪ್ಲೀಟ್ 70% ಬೇಯಿಸ್ಕೊತೀರಾ ಶೇಪ್? 70% ಮಾತ್ರ ಬೇಯಿಸೋದು. ಥ್ಯಾಂಕ್ ಯು ಶೇಪ್. ಈಗ 100% ಬೇಯಿಸಿದ್ರೆ ಬಿರಿಯಾನಿ ಮತ್ತೆ ಬೆಂದಾಗ ಏನು ಸಿಗಲ್ಲ, ಪೀಸ್ ಕರಿ ಹೋಗುತ್ತೆ ಆ ಥರ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಶೇಪ್. ಟ್ರೈ ಮಾಡಿ. ಶಾರ್ಗೆ ನಾವು 5 ಸ್ಟಾರ್. ಕಾಂಪಿಟೇಷನ್ಗೆ ಅದು ವರ್ಡ್ ಎಲ್ಲ ಬರುತ್ತೆ. ಸದ್ಯಕ್ಕೆ ತೊಳೆಯನ್ನು ಕಲ್ತ್ಕೊಂಡು ತಿಳಿಯೋದು ಮಾತ್ರ ಕಲ್ತ್ಕೊ. ಫಸ್ಟ್ ಕಟಿಂಗು ಕ್ಲೀನಿಂಗ್ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ನೋಡೋಣ. ಫಸ್ಟು ಬೇಸಿಕ್ ಕಲ್ತ್ಕೋಬೇಕು, ಮತ್ತೆ ಇವೆಲ್ಲ ಕಲ್ತ್ಕೋಬೇಕು ನೀವು. ಓಕೆ ಸರ್. ನಾಟಿ ಸರ್, ಕಾಲ್ ಮಿ ಶೆಫ್. ನಾವು ಹೇಳ್ಬೇಕಂತ ಡೋಂಟ್ ಕಾಲ್ ಮೀ ಸರ್, ಕಾಲ್ ಮೀ ಶೆಫ್. ಓಕೆ ಶಿಪ್. ಯಾವ ಶಿಪ್? ಹಡಗಲ್ಲಿರೋ ಶಿಪ್ ಅಥವಾ ಮೇಕೆನಾ? ಕುಕಿಂಗ್ ಶಿಪ್. ಕುಕಿಂಗ್ ಶಿಪ್. ಶೆಫ್ ಅದು ಶೀಪ್ ಅಲ್ಲ. ಅಂದ್ರೆ ಎರಡು ಅರ್ಥ ಬರುತ್ತೆ ಶೆಫ್. ಒಂದು SHIP ಬರುತ್ತೆ, ಇನ್ನೊಂದು ಯಾವುದೋ ಒಂದು ಶಿಪ್ ಅಲ್ಲ ಶೇಪ್. ನಾನು ಕರ್ದ ನೀವು ಶೆಫ್ ಶಿಪ್ ಅಂದ್ರೆ ಹಡಗು ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಇನ್ನೊಂದು ಮೇಕೆ ಏನಂತಾರೆ? ಗೋಟ್ ಕಣ್ಲ ಮೇಕೆಗೆ ಗೋಟು ಅಂತಾರೆ, ಇನ್ನೊಂದೇನಂತಾರೆ? ಅದೇನ ಅಂತಾರೆ. ಸರ್ಚ್ ಮಾಡಿ ಹೇಳ್ತೀನಿ ಗೂಗಲಲ್ಲಿ ನಿಮಗೆ. ಇವಾಗ ಕನ್ಸಿಸ್ಟೆನ್ಸಿ ಎಲ್ಲ ಆಗಿದೆ. ನೀಟಾಗಿ ಒಂದು ಪಾತ್ರೆ ತೆಗಿಬೇಕು. ಒಂದು ಪಾತ್ರೆ ಬಿಡಿ ಆರಾಮಾಗಿ 70% ಬೆಂದಿದೆ. ಆರಾಮಾಗಿ ಈ ಥರ ಬಂದರೆ ಸಾಕು. ಒಂದು ಪ್ಲೇಟಲ್ಲಿ ತೆಗಿಬೇಕು. ಗ್ಯಾಸ್ ಸ್ಲೋ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಂಡು ಕನ್ಸಿಸ್ಟೆನ್ಸಿ. ಅಣ್ಣನ ತೋರ್ಸು, ನಮ್ಮ ಅಣ್ಣ ಇದ್ದಾರೆ. ಮೀನಿಂಗ್ ಹೇಳ್ತಿದ್ಯೋ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ಯಾ? ಮೇಕಿಂಗ್ ಇಂಗ್ಲಿಷ್. ಮೇಕ್ ಇನ್ ಇಂಗ್ಲಿಷ್. ಮೇಕ್ ಇನ್ ಇಂಗ್ಲಿಷ್ ಯಾವುದು? ಮೇಕೆ ಮೀನ್ಸ್ ಇಂಗ್ಲಿಷ್ ಮೀನ್ಸ್ ಅಲ್ಲ, ಮೇಕ್ ಇನ್ ಇಂಗ್ಲಿಷ್ ಅಂತೆ. ಆಕ್ಚುಲಿ ಆಲ್ಮೋಸ್ಟ್ ಒಂದು ಈ ಥರ ಹಾಕಬೇಕು. ಈ ಥರ ಬೆಂದ್ರೆ ಸೈಡ್ ಇಡಬೇಕು. 1.5 ಪ್ಯಾಕೆಟ್ ಅದು ಎಷ್ಟು ಆಗೋ ನೋಡ್ರಿ. ಅದಕ್ಕೆ ಹೇಳೋದು, ಜಾಸ್ತಿ ಕುಕಿಂಗ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಬಿಡೋಣ, ಮೈನು ಕಬಾಬ್ ಇಂಪಾರ್ಟೆಂಟು ಹಾಂ ನಮಗೆ. ಕಬಾಬ್ ಮಾಡೋಣ. ನೆಕ್ಸ್ಟ್ ಇವಾಗ ಆಯಿಲ್ ಹಾಕೊಂಡು ಇದರಿಂದ ಫ್ರೈ ಮಾಡ್ಕೋಬೇಕು. ಆಯಿಲ್ ಜಾಸ್ತಿ ಹಾಕೋಬೇಡಿ, ಸುಮ್ಮನೆ ಫ್ಯಾಟ್ ಜಾಸ್ತಿ ಇದೆ. ನಾವು ಯೂಸ್ ಮಾಡ್ತಾರೋ ಆಯಿಲು ಫ್ರೀಡಮ್ ಆಯಿಲು. ನಮ್ಮ ಯಶ್ ಬಾಸ್. ನೀನೇನು ಪ್ರಮೋಟಿಂಗ್ ಮಾಡ್ತಿಲ್ಲ, ಮಾಡೋಣ. ಪ್ರಮೋಟಿಂಗ್ ಮಾಡಬೇಕು. ನಮ್ಮ ಯಶ್ ಬಾಸ್ದು ಯೂಸ್ ಮಾಡ್ತೀವಿ ನಾವು. ಯಶ್ ಬಾಸ್ದು. ಅವರು ಬ್ರ್ಯಾಂಡ್ ಅಂಬಾಸಿಡರ್ ಇರ್ತಾರೆ, ಅದಕ್ಕೆ ನೀನು ಅವರೇ ಕುಕಿಂಗ್ ಆಯಿಲ್ ಯೂಸ್ ಮಾಡ್ತೀವಿ ನಾವು. ಸ್ವಲ್ಪ ಆಯಿಲು, ಆಯಿಲ್ ಹಾಕೊಂಡು ಒಂದು 2 ಸ್ಪೂನ್ ಅಷ್ಟು. 2 ಸ್ಪೂನ್. ನೆಕ್ಸ್ಟ್ 2 ಸ್ಪೂನ್ ಇದಾಗಬೇಕು. ಏನಾಗಬೇಕು? ಬಾಯ್ಲ್ ಹಾಕು. ಹಿಂಗಂದ್ರೆ ಅಂದರೆ ಆಯಿಲ್ ಕಾಯಬೇಕು. ಕಲ್ಲರ್ಲಿ ಲೇ ಇಲ್ಲ ಹಿಂಗಾಗಬೇಕು. ಅಂದರೆ ಬಾಯ್ಲ್ ಹಾಕುಂತಂದ್ರೆ ಹೇಳಿದ್ರೆ ಅದು ಮಾಮೂಲಿ ಹಿಂಗೆ ಆಗ್ತದೆ. ಆಯಿಲ್ ರೆಡಿ ಆಗ್ತದೆ. ನಾವು ಕರಿಬೇವು ಹಾಕೋಣ. ಸ್ವಲ್ಪ ಕರಿಬೇವು. ಸೊ ಇವಾಗ 1 by 1 ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರಣ್ಣ. ಸಾರಿ ಮಾಸ್ಟರ್ ಶೆಫ್ ಅವರು. ಸೊ ಇವಾಗ ಕ್ಲೀನಾಗಿ ನೋಡ್ಕೊಳ್ರಿ. ಸ್ವಲ್ಪ ಕರಿಬೇವು. ಇವಾಗ ಸ್ವಲ್ಪ ಮಸಾಲೆ ಐಟಮ್ ಹಾಕೋಣ ಲೈಟಾಗಿ. ಅವ್ರಿಗೆ ಯಾಕೋ ಮಸಾಲೆ ಐಟಮೇ ಸಿಕ್ತಿಲ್ವಲ್ಲಪ್ಪ? ಇಲ್ಲ, ಸಿಗ್ತಾ ಇದೆ. ಇದು ಬಿರಿಯಾನಿ ಮಸಾಲ. ಇನ್ನು ಇದೇ ಹಾಕಿದ್ರೆ ಒರಿಜಿನಲ್ ಮಸಾಲೆ ಪುಡಿ ಹಾಕೋ ಬದಲು ಇದಕ್ಕೆ ಚೆನ್ನಾಗಿ ಟೇಸ್ಟ್ ಮಾಡ್ತೀನಿ. ಒರಿಜಿನಲ್ ಪೌಡ್ರು, ಸಾರಿ ಒರಿಜಿನಲ್ ಐಟಮು. Come here, man. I told no. See. Go back English some. meaning. Kuri English meaning. One second. Kuri English meaning. The Kannada word kuri translated to ship. That's why I told 2 meanings is there. One is ship. It will go in water. It will water. This ship, it will make a it will eat leaves. So humans are eating this one. Ship. ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದಾರೆ. ಇವಾಗ ಬ್ರೌನ್ ಕಲರ್ಗೂ ಫ್ರೈ ಮಾಡ್ತಾ ಇರೋದನ್ನ. ಬ್ರೌನ್ ಕಲರ್ ಬರೋ ತನಕ. ಇದೇ ಗ್ಯಾಪಲ್ಲಿ ಸ್ವಲ್ಪ ನೀರು ಕುಡಿಯೋಣ. ಫ್ರೈ ಆಗ್ತಾ ಇದೆ.
ಕುಕ್ಕರ್ ಸ್ವಲ್ಪ ಕ್ರಾಪ್ ಇದೆ. ಇಲ್ಲಿ ಏನು ನೀರು ಕೊಡಂಗೆ. ಹಾಂ ಸರಿ. ಈ ಥರ ಬಂದರೆ ಸಾಕು, ಫ್ರೈ ಆಗಿದೆ ಅಂತ ಹೇಳಿ. ಫ್ರೈ ಆದಾಗ ನಾವು ಫಸ್ಟ್ ಹುರ್ಕೊಂಡಿದ್ದಲ್ಲ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಮಸಾಲನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಸೊ ಬಿಫೋರ್ ಆಲ್ರೆಡಿ ನಮ್ಮನ್ನ ಇದು ಹಾಕೊಂಡಿದ್ದಾರಲ್ಲ ಗ್ರೈಂಡರ್ಗೆ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ? ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೆಳ್ಳುಳ್ಳಿ ಹಾಕಿದ್ದಲ್ಲ, ಒರಿಜಿನಲ್ ಆಗಿ ಬೆಳ್ಳುಳ್ಳಿ ಹಾಕಿದ್ದು. ಅತಿ ಇದು ಬರುತ್ತೆ, ಪೇಸ್ಟ್ ಬದಲು ಅದಕ್ಕೆ ಹಾಕಿ ಗ್ರೈಂಡ್ ಬೆಳ್ಳುಳ್ಳಿ ಹಾಕಿ ಮಾಡೋದು, ಅದು ಚೆನ್ನಾಗಿರುತ್ತೆ. ಓಕೆ, ಹಂಗೆ ಇರಲಿ. ತಪ್ಪಸ್ ಬೇಕಾಗುತ್ತೆ ಅದು ಮಿಕ್ಸಿ. ಇನ್ನೂ ಒಂದು ಐಟಮ್ ಇದೆ ಮಿಕ್ಸಿ, ಒಂದು ಐಟಮ್ ಇದೆ ಇನ್ನೊಂದು ಮಿಕ್ಸಿ ಆಗುತ್ತೆ. ಇದು ಈ ಥರ ವಾಟರ್ ಕಂಟೆಂಟ್ ಇದೆಲ್ಲ ಫುಲ್ ಹಸಿ ಸ್ಮೆಲ್ವರೆಗೂ ಸ್ಲೋ ಆಗಿ ಇರುತ್ತೆ. ಮಸಾಲೆ ಕುದಿಸ್ಕೊಬೇಕು. ನಾವು ಅಷ್ಟರೊಳಗೆ ಮಸಾಲೆ ಕುದಿಯೋಳಗೆ ಈ ಟೊಮೊಟೊನ ಮಿಕ್ಸಿ ಹಾಕೊಂಡ್ಬಿಡೋಣ. ಇವಾಗ ಪೇಸ್ಟ್ ಮಾಡಿದ್ರಲ್ಲ ಮಿಕ್ಸಿಯಲ್ಲಿ ಈ ಸ್ವಲ್ಪ ಕನ್ಸಿಸ್ಟೆನ್ಸಿ ಅಂದರೆ ಹಸಿ ಸ್ಮೆಲ್ ಐತಲ್ಲ, ಹಸಿ ಸ್ಮೆಲ್ವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಟ್ಲೀಸ್ಟ್ 5 to 10 minutes to 5 minutes, 2-3 ಮಿನಿಟ್ಸ್ ಸಾಕು. 2-3 minutes. ಗ್ಯಾಸ್ ಸ್ಲೋ ಇಟ್ಕೊಂಡು ಮಸಾಲೆ ತುಂಬೋಣ. ಮಸಾಲ ಏನೇನು ಹಾಕ್ಬೇಕು? ಮಸಾಲ ಏನಿಲ್ಲ, ಮಸಾಲೆ ಟೊಮೆಟೊ ಕಟ್ ಮಾಡ್ಕೊಂಡು ಮಿಕ್ಸಿ ಹಾಕೋಬೇಕು ಅಷ್ಟೇ. ಇದು ಆಲ್ರೆಡಿ ಫ್ರೈ ಆಗಿದೆ, ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನೋಡಿ. ಸೊ ಇವಾಗ ಸ್ಮೆಲ್ ಎಲ್ಲ ಹೋಗಿದೆ. ಅದು ಬಿಟ್ಟು ಅದಕ್ಕೆ ಟೊಮೆಟೊ ಹಾಕ್ಬೇಕು. ತೋರಿಸು. ಇದು ಆ್ಯಕ್ಚುಲಿ ಟೊಮೊಟೊ. ಸೊ ಅನ್ನ ಚಾಪ್ ಮಾಡ್ಕೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಅದ್ರಾಗೆ ನೀಟಾಗಿ ಆಗುತ್ತೆ. ಈ ಥರ ಮತ್ತೆ ಹಸಿ ಸ್ಮೆಲ್ ಬರಬೇಕು, ಮತ್ತೆ ಮತ್ತೆ ಹೋಗ್ಬೇಕು. ಈಗ ಅದು ಹಸಿ ಸ್ಮೆಲ್ ಆಗೋ ತನಕ ಸ್ವಲ್ಪ ಹೊತ್ತು ಫ್ರೈ ಫ್ರೈ ಮಾಡ್ಕೋಬೇಕು. ಮಾಡ್ಕೋಬೇಕು. ಹಸಿ ಸ್ಮೆಲ್ ಇರ್ತಲ್ಲ, ಅವು ಚೆನ್ನಾಗಿ ಟೇಸ್ಟ್ ಬರ್ತದೆ. ಸ್ಮೆಲ್ ಹೋದ್ರೆ 2 ಮಿನಿಟ್ಸ್ ಸಾಕು ಹಸಿ ಸ್ಮೆಲ್ ಹೋಗಕ್ಕೆ. ಓಕೆ, ಹೈ ಫ್ಲೇಮಾ ಲೋ ಫ್ಲೇಮಾ? ಮತ್ತೆ ಲೋ ಫ್ಲೇಮ್ ಶೆಫ್. ಎನಿ ಯು ನೀಡ್ ಎನಿ ನಥಿಂಗ್. ಟೆಲ್ ಮೀ, ಐ ವಿಲ್ ಡು ಇಟ್. ಇನ್ನು ಕೆಲಸ ಇದೆ ಅರ್ಧ ಗಂಟೆ ಮಾಡ್ತೀಯ. ಇನ್ನು ಬಿರಿಯಾನಿ ಆದಾಗೆ ತಿಂದಾಗೆ ನಾವು. ಸಾರಿ ಶೆಫ್. ಅದಕ್ಕೆ ಆಕ್ಚುಲಿ ಅಸಿಸ್ಟೆಂಟ್ಗೆ ಯಾವ್ದು ಗರ್ಲ್ಫ್ರೆಂಡ್ ಸಿಕ್ಕಿದ್ಲ ಅಂತ ಹೋಗಿದ್ನಂತ ನೋಡ್ಕೊ ಬರಕ್ಕೆ. ಅದು ರೂಲ್ಸ್ ಅಲ್ಲೇ ಇಲ್ಲ. ಕಿಚನ್ ಅಲ್ಲಿ ಅಡಿಗೆ ಮಾಡಿದ್ರೆ ಲವ್ ಮಾಡಂಗಿಲ್ಲ. ಲವ್ ಮಾಡಿದ್ರೆ ಕಿಚನ್ ಬಿಟ್ಟು ಹೋಗ್ಬೇಕು ಅಷ್ಟೇ. ರೂಲ್ಸ್ ಎಲ್ಲ ಹತ್ರ ಇದೆ ಇಲ್ಲಿ. ಅಣ್ಣ, ಐ ವಿಲ್ ಫೈರ್ ಯು ಅನ್ನೋ. ಫೈರ್ ಅಲ್ಲ, ಹಸಿ ಗಟಾಟ ಮಾಡೋದೆ. ಅದನ್ನ ಫೈರ್ ಅಂತಾರೆ. ಸಾರಿ ಶೆಫ್, ಇನ್ನೊಂದ್ಸಲ ಕ್ಷಮಿಸಿಬಿಡಿ. ಆಗಲ್ಲ ಆಗಲ್ಲ, ಗೊತ್ತಲ್ಲ ನಿಮಗೆ. ಪ್ಲೀಸ್ ಸಾರಿ ಶೆಫ್. ಒನ್ ಟೈಮ್ ಮಾತ್ರ ಕನ್ಸಿಸ್ಟೆನ್ಸ್ ಮಾಡೋದು, ಒನ್ ಟೈಮ್ ಮಾತ್ರ ಎಕ್ಸಸ್ ಕೊಡೋದು. ಸೆಕೆಂಡ್ ಟೈಮ್ ಮಾಡ್ತಾ ಇದೆ ಡೈರೆಕ್ಟ್ ಮನೆಗೆ ಹೋಗೋದು. ಥ್ಯಾಂಕ್ ಯು ಶೆಫ್. ಅಗೇನ್ ಐ ವಿಲ್ ನಾಟ್ ರಿಪೀಟ್ ದಿಸ್ ಮಿಸ್ಟೇಕ್. ಓಕೆ, ಗೋ ಕಟ್. ಟೆಲ್ ಮೀ. ಗೋ ಕಟ್ ದೆ ಮಶ್ರೂಮ್ ಫಾರ್ ವಾಟ್? ಕಬಾಬ್ ಮಶ್ರೂಮ್. ವಿಚ್ ಸೈಜ್ ಐ ವಿಲ್ ಕಟ್? ಕ್ಯಾನ್ ಐ ಕಟ್? ಇಂತ ಸೈಜ್ ಮಾಡಿ. ಎಷ್ಟು ಬೇಕಾದ್ರೆ ಮಶ್ರೂಮ್ ಬೇಕಾಯ್ತು? ಪ್ಲೀಸ್ ಟೆಲ್ ಮೀ. ಮಶ್ರೂಮ್ 4 ಪೀಸ್, 6 ಪೀಸ್, 8 ಪೀಸ್. How much piece you need? One mushroom piece, 4 piece. 4 piece. Okay. Okay. I will go and cut. ಥ್ಯಾಂಕ್ ಯು. ನೋಡಿ ಇವಾಗ ಸ್ಮೆಲ್ ಎಲ್ಲ ಗೊತ್ತಾಗುತ್ತೆ ಬಾಯ್ಲ್ ಆಗಿದೆ ಅಂತೇಳಿ. ಹಸಿ ಎಲ್ಲ ಸ್ಮೆಲ್ ಹೋಗಿದೆ ಟೊಮಾಟೊ. ಇವಾಗ ಲಿಟಲ್ ಬಿಟ್ ಕರ್ಡ್ ಆ್ಯಡ್ ಮಾಡ್ತೀವಿ, ಮೊಸರು ಆ್ಯಡ್ ಮಾಡ್ತೀವಿ. ಅದೇ ಶೆಫ್ ಏನಂದ್ರಿ, ಏನು ಆ್ಯಡ್ ಮಾಡ್ತೀವಿ ಅಂದ್ರಿ? ಮೊಸರು ಆ್ಯಡ್ ಮಾಡ್ತೀವಿ. ಕರ್ಡ್. ಕರ್ಡ್ ನಿಮ್ಗೇನು ಅನ್ನಿಸ್ತಾ? ಸರ್ ನಮಗೆ ಬೇರೆ ಕೇಳಿಸ್ತು, ಅದಕ್ಕೆ ನಮ್ಮ ಶೆಫ್ಗೆ ಕೇಳಕ್ಕಂತ ಬಂದೆ ನಾನು. ಸೊ ಕರ್ಡ್ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ಕರ್ಡ್ ಆ್ಯಡ್ ಮಾಡಿದ್ರೆ ಸೂಪರ್ ಆಗಿ ಟೇಸ್ಟ್ ಇರುತ್ತೆ. ಶೆಫ್ ಎಷ್ಟು ಹೌ ಮಚ್ ml you are adding? 3 ಸ್ಪೂನ್ ಅಷ್ಟೇ. 3 ಸ್ಪೂನ್ ಮೇಲೆ ಟೇಬಲ್ ಸ್ಪೂನ್ ಅಲ್ಲ, ಕುಕಿಂಗ್ ಸ್ಪೂನ್. ಕುಕಿಂಗ್ ಸ್ಪೂನ್. ಓ, ದಿಸ್ ಈಸ್ ಅ ಕುಕಿಂಗ್ ಸ್ಪೂನ್. ಯು ಆರ್ ಆಡಿಂಗ್ ದಿಸ್ this spoon you are adding 3 spoon, no? 3 spoon means your full packet will go inside. ಜಾಸ್ತಿ ಆಗುತ್ತೆ. So you tell table spoon. Okay? ಶೆಫ್ ಗೆ ಕೊಡ್ತೀವಿ. ನಡೆಯಲಿ. ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಅವ್ರಿಗೆ ಇದು ಮಾಡ್ಕೊಂತ ಅಷ್ಟೊಳಗೆ ನೀನು ಅನ್ಬೇಕಿತ್ತಾಗಿದೆ. ಟಾಕಿನ್ ಇಂಗ್ಲೀಷ್ ಅನ್ನೋ ಶೆಫ್, ಟಾಕಿನ್ ಇಂಗ್ಲೀಷ್ ಒಳ್ಳೆ ಅನ್ಬೇಕಿದ್ದೀನೋ. ಇವಾಗ ಹೋಗಿ ಏನೋ ಮಾತಾಡ್ಕೊಂಡು ಟಾಕಿನ್ ಇಂಗ್ಲೀಷ್ ಅನ್ನೋ ಅದು ಹಾಕ್ಬಿಟ್ಟು ಫಾ ಅಂತ ಹಾಕ್ಬಿಡ್ತೀನಿ. Chef, why are you talking in Kannada? You only told to me talk in English. ಓಕೆ, ಸ್ವಲ್ಪ ಬಾಯ್ಲ್ ಆಗುತ್ತೆ ನಾರ್ಮಲ್ ಆಗಿ. Chef, everything is okay? ಇಟ್ಸ್ ಫೈನ್. Huh? ಫೈನ್ ಫೈನ್.
What all ingredients you added? ಇಂಗ್ರೀಡಿಯೆಂಟ್ಸ್ Oh, sorry. My English is poor, little bit. I am trying to talk in English. That's why I am asking. Next, what you will do? ನೆಕ್ಸ್ಟು ಇವಾಗ ಸ್ವಲ್ಪ ಮಸಾಲೆ ಐಟಮ್ Chef, talk in English. You only told to me talk in English. You are talking in Kannada. ಓಕೆ ಟಾಪ್ ಇಂಗ್ಲೀಷ್ ಆಲ್ಸೋ Also. Cooking that time, other time we will talk Kannada. So when you were cooking now, that time you are told to talk in English. Now you are talking in Kannada. Why, chef? This is not fair. This is not fair. Otherwise you will tell, I will fire you. I will fire you. ಚಿಕನ್ ಕರಿಡ ಪೌಡರ್ Chef, tell me. ಸ್ಪೂನ್ Okay, our chef is cooking well. 2 ಸ್ಪೂನ್ See the ingredients and try to home. ಆಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್ ಸ್ಪೈಸಿ ಸ್ಪೈಸಿಗೋಸ್ಕರ 1 ಸ್ಪೂನ್ ಜಾಸ್ತಿ ಹಾಕಿ ಶೆಫ್. ಸಾಕು ಅತಿ ಜಾಸ್ತಿ ಆದರೆ ಮತ್ತೆ ಬೆಳಗ್ಗೆ ಉರಿತಂತೀರಾ? ಇದೆಲ್ಲ ಉಳಿದಿದೆ ಮತ್ತೆ ಇದೇ ರೀತಿ ಬೇರೆ ಏನಾದರೂ ರೀತಿ ಅಣ್ಣ? ಶೆಫ್ 1 ಸ್ಪೂನ್ ಖಾರ ಜಾಸ್ತಿ ಹಾಕಿ ಏನಾಗುತ್ತೆ ಶೆಫ್? ಬ್ಯಾಕ್ ಸೈಡ್ ಫೈರ್ ಆಗುತ್ತೆ ಬ್ಯಾಕ್ ಸೈಡ್ ಫೈರ್ ಆಗುತ್ತೆ. ಅಂದ್ರೆ ನಮ್ಮನೇಲಿ ಫೈರ್ ಮಾಡಿಲ್ಲ ತಾನೆ? ಇನ್ನು ಫೈರ್ ಮಾಡೋದ ಜಾಸ್ತಿ ಮಾತಾಡಿದ್ರೆ 2 ಸ್ಪೂನ್ ಗರಂ ಮಸಾಲ ಹಾಕಬೇಕು 2 ಸ್ಪೂನ್ ಗರಂ ಮಸಾಲ. ಯಪ್ಪ ತಲೆನೇ ಹಾಕಿಕೊಂಡ. ಇದನ್ನ ಮತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ 1 ನಿಮಿಷ ಇದು ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕ್ಲೀನ್ ಮಿಕ್ಸ್ ಮಾಡ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಓಕೆ ದೆನ್ ಈಗ ಆದ್ಮೇಲೆ ನಾವು ಫಸ್ಟ್ ಅಕ್ಕಿನ ಸೋಪ್ ಮಾಡಿದ್ವಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಓಕೆ ಶೆಫ್ ಯು ನೀಡ್ ಎನಿ ಹೆಲ್ಪ್? ಏನು ಹೆಲ್ಪ್ ಮಾಡಿ ನೀನು ಹೆಲ್ಪ್ Tell me, I will do. That's why I am here. ಫ್ರೈಗೆ ಹಾಗೆ ಫಸ್ಟ್ ಫ್ರೈ ಮಾಡಿದ್ವಿ ಮಶ್ರೂಮ್ನ. ಇವಾಗ ಅಷ್ಟೊಂದೇನು ಬಾಯ್ಲ್ ಮಾಡಬೇಕಾಗಿಲ್ಲ, ಫ್ರೈ ಮಾಡಬೇಕಾಗಿಲ್ಲ. ಒಂದು 1 ನಿಮಿಷ ಸಾಕು ಮಸಾಲೆ ಇಡ್ಬೇಕು. ಮಸಾಲೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ 1 ನಿಮಿಷ ಅಷ್ಟೇ ಹಾಕ್ಬೇಕು. ಫ್ರೈ ಮಾಡ್ಕೊಂಡು ಆಯ್ತು. ಸ್ವಲ್ಪ ವೈಟ್ ಫ್ಲೇಮ್ ಇಟ್ಕೊಂಡು ಏನಾಗಲ್ಲ. ಇವಾಗೆಲ್ಲ ಮಸಾಲೆ ಇದೆಲ್ಲ ಬೇಗ ಹಿಡ್ಕೊಂಡುತ್ತೆ. ಅವತ್ತು ಮಶ್ರೂಮ್ ಬಿರಿಯಾನಿ ಬಾರ್ಸೋದೆ ಒನ್ ಅವರ್ ಅನ್ಬೇಕು. ತಿಂದಾಗ ಹೇಳ್ತೀವಿ ನಾಳೆ ಬೆಳಗ್ಗೆ ಬಂದು ಇನ್ನೊಂದ್ಸಲ ಮಾಡ್ಕೊಡಿ ಅಂತ. ಅದಾದ್ಮೇಲೆ ಹೇಳೋಣ ಬಿಡಿ ಶೆಫ್. ನಮ್ಮ ಕುಕ್ಕಿಂಗ್ ಮೇಲೆ ಡೌಟ್ ಆಗಿದೆ. ನಿಮ್ಮ ಕುಕಿಂಗ್ ಮೇಲೆ ಏನು ಡೌಟ್ ಇಲ್ಲ ಶೆಫ್. ನಿನ್ನ ಮೇಲೆ ಯಾಕೆ doubt- doubt ಐತೆ? ನಿನ್ನ ಮೇಲೆ ನೋಡಿ ವೀಕ್ಷಕರೇ, ಅಲ್ಲ ಹೇಳ್ತಾರೆ ಶೆಫ್. ಇಂಥ ಜೊತೆ ಇರೋದ್ರೆ ನಾವು ಹೆಂಗ್ ಕೆಲಸ ಮಾಡಿ ಹೇಳಿ. ಇಲ್ಲ ಶೆಫ್, ನಾನೇ ನೆಕ್ಸ್ಟ್ ಶೆಫ್ ಆಗಕ್ಕೆ ರೆಡಿ ಮಾಡ್ತಾ ಇದ್ದೀರಾ ಮತ್ತೆ ಅದಕ್ಕೆ ಹೇಳಿದ ಏನು ತಪ್ಪಾಗಿ ತಿಳ್ಕೊಳ್ಬೇಕು ಶೆಫ್. ಓಕೆನಾ? ಸಾಕು ಫ್ರೈ ಆದ್ರೆ 1 ನಿಮಿಷಕ್ಕೆಲ್ಲ ಫ್ರೈ ಆದ್ರೆ ಸೊ ಇವಾಗ ನೀವು ನೋಡಿರೋ ತರ ನಮ್ಮ ಶೆಫ್ ಯಾವ ತರ ಎಲ್ಲ ಮಸಾಲ ಹಾಕಿ ಎಲ್ಲ ನೋಡಿ ಚೆನ್ನಾಗಿ ನೀಟಾಗಿ ಮಾಡೋರೆ. ಸೊ ಇವಾಗ ಅವರು ನೆನೆಸಿಟ್ಟವರು ಅಂತ ಅಕ್ಕಿಯನ್ನ ಇದಕ್ಕೆ ಹಾಕ್ತಾರೆ. ಎಷ್ಟು ನಾವು ಮಾಡ್ತಾ ಇರೋದು 4 ಪೀಪಲ್ಗೆ 4 ಜನಕ್ಕೆ ರೆಡಿ ಮಾಡ್ತಾ ಇದೀವಿ. ಶೆಫ್ ಎಷ್ಟು ಗ್ಲಾಸ್ ರೈಸ್ ಹಾಕ್ತಾ ಇದೀವಿ ಶೆಫ್? 1 ಗ್ಲಾಸ್ ಹಾಕಿದ್ವಿ ಬೇಗ ಅಂತ ಹೇಳಿ. ತಿನ್ನೋರ್ ಮೇಲೆ ಡಿಪೆಂಡ್ ಅಂತೀರಾ? ಅಂದ್ರೆ ನೈಟಲ್ಲಿ ಸ್ವಲ್ಪ ಲೈಟ್ ತಿಂದ್ರೆ ಸಾಕು, ಜಾಸ್ತಿ ತಿನ್ನೋದಕ್ಕಾಗಿಲ್ಲ. ಯಾಕೆ ಶೆಫ್ ನೈಟಲ್ಲಿ ಜಾಸ್ತಿ ತಿಂದ್ರೆ ಏನಾಗುತ್ತೆ? ಜಾಸ್ತಿ ತಿಂದ್ರೆ ಡಿಸಿಸ್ಟ್ ಆಗಲ್ಲ. ಹೌದಾ? ನಾವು ಜಾಸ್ತಿ ತಿಂತೀವಿ ನಿದ್ದೆ ಬರುತ್ತೆ ಅಂತ. ನಿದ್ದೆ ಬಂದ್ರೆ ಹೊಟ್ಟೆ ಬರುತ್ತೆ. ಆಲ್ರೆಡಿ ಬಂದಿದೆ ಶೆಫ್. ನೀನು ಜಾಸ್ತಿ ಅಂದ್ರೆ ನಿದ್ದೆ ಬಂದ್ರೆ ಹೊಟ್ಟೆ ಬರುತ್ತೆ. 6 ಪ್ಯಾಕ್ ಅಂತ ಬೆಳಿಗ್ಗೆ 9 ಪ್ಯಾಕ್ ಬಂದಂಗಿದೆ. ಅಂದ್ರೆ ಬೆಳಿಗ್ಗೆ ಹೆಂಗು ತಿಂದ್ರೆ ವಾಕ್ ಮಾಡ್ತೀಯ, ಅಡ್ಡಾಡ್ತೀಯ, ಕೆಲಸ ಮಾಡ್ತೀಯ. ನೈಟಲ್ಲಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀಯ. ಏನೇ ಬಾಡಿ ಆಕ್ಟಿವಿಟಿ ನಾನು ಅದಕ್ಕೆ ಅವಾಗ ಹೇಳಿದ್ದು ನಮ್ಮ ಶೆಫ್ ಒಳ್ಳೇದೇ ಬಾಡಿ ಆಕ್ಟಿವಿಟಿ ಏನಿರಲ್ಲ. ಬಾಡಿ ಆಕ್ಟಿವಿಟಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತ, ಆರೋಗ್ಯವಾಗಿರ್ಲಿ ಅಂತ ಹೇಳ್ತಾರೆ. ಜಾಸ್ತಿ ತಿಂದ್ರೆ ಡೈಜೆಸ್ಟ್ ಆಗೋದು ಜಾಸ್ತಿ. ಈಗ ಅಕ್ಕಿನ ಇವಾಗ ಹಾಕ್ಬೋದು, ಇಲ್ಲ ನೀರು ಬಾಯ್ಲ್ ಮಾಡ್ಬಿಟ್ಟು ಅವು ಕೂಡ ಅಕ್ಕಿ ಹಾಕ್ಬೋದು. ನಮ್ಗೆ ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಕ್ಕಿ ಸ್ವಲ್ಪ ಆಯಿಲಲ್ಲಿ ಇದಾದರೆ ಸೊ ಅಕ್ಕಿನ ನೆನೆಸಿಟ್ಟಿರೋವನ್ನ ಸ್ವಲ್ಪ ಹೊತ್ತು ಮತ್ತೆ ಎಣ್ಣೆಲಿ ಹಾಕಿದ್ರೆ ತೊಳ್ಕೊಂಡು ಒನ್ ಟೈಮ್ ತೊಳ್ಕೊಂಡು ಅದನ್ನ ಹಾಕಬೇಕು. ಹಾಕೋಬೇಕು. ಸೊ ಈಗ ಹಾಕಿರೋ ಅಕ್ಕಿನ ಹಾಕಿದ್ಮೇಲೆ ಸ್ವಲ್ಪ ಒಂದ್ಸಲ ಕ್ಲೀನಾಗಿ ಕಲಿಸ್ಕೋಬೇಕು. ಕಲ್ಸ್ಕೋಬೇಕು. ಮತ್ತೆ ಆಮೇಲೆ ನೋಡಿ ಈ ಕಪ್ಪಲ್ಲಿ ಅಕ್ಕಿ ಹಾಕಿದ್ವಿ. 1 ಕಪ್ಗೆ 2 ಕಪ್ ನೀರು ಅಂತ ಕನ್ಸಿಸ್ಟ್ ಹಾಕ್ಬೇಕು. ನಾವು ಇದು ಪ್ಯೂರ್ ವಾಟರ್ ಕವರ್ ವಾಟರ್ನೇ ಯೂಸ್ ಮಾಡೋದು. ಇಂಥ ಏನು ಯೂಸ್ ನಮ್ಗೆ ಆರಾಮಿ ಸಾರಿ ಮಿಸ್ಟೇಕ್ ಇದೆ. ನೀರು ಯೂಸ್ ಮಾಡಿದ
ಹೆಲ್ತ್ಗೆ ಏನು ಎಫೆಕ್ಟ್ ಇಲ್ಲ. ಕಾವೇರಿ ನೀರಿದು, ನಮ್ಮ ಕಾವೇರಿ, ನಮ್ಮ ಎಮ್ಮೆ. ನಮ್ಮ ಕಾವೇರಿ. ಕಾವೇರಿ ಕಾವೇರಿ ನೀನಲ್ಲ ಕಾವೇರಿ. 3 ಕಪ್ ಹಾಕಿ ನೀರು. ಸೊ 1.5 ಗ್ಲಾಸ್ಗೆ 3 ಲೋಟ ನೀರು. 3 ಗ್ಲಾಸ್ ನೀರು ಹಾಕಿದ್ರೆ ಅವಾಗ ಕರೆಕ್ಟ್ ಅದು ಬರೋದು. ಕರೆಕ್ಟ್ ಆಗುತ್ತೆ. ಉಪ್ಪು ಖಾರ ಚೆಕ್ ಮಾಡಲ್ವೇನು? ಚೆಕ್ ಇವಾಗ ಫಸ್ಟ್ ನೀರು ಕುದಿಬೇಕಲ್ಲ, ಇವಾಗ ಉಪ್ಪು ಖಾರ ಚೆಕ್ ಮಾಡಿದೆ, ಅದು ಉಪ್ಪು ಇನ್ನೂ ಮೆಲ್ಟ್ ಆಗಿರಲ್ಲ. ಸೊ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡವ್ರೆ. ಆ್ಯಕ್ಚುಲಿ ಅದು ವೀಡಿಯೋ ತೆಗೆದು ಮಾಡ್ತಿದ್ದೀನಿ. ಸೊ ಇವಾಗ ಉಪ್ಪು ಹಾಕ್ಕೊಂಡು ಅಲ್ಲಾಡಿಸ್ತವ್ರೆ. ನೆಕ್ಸ್ಟು ಅದ್ರ ಮೇಲೆ ಸ್ವಲ್ಪ ಹೊತ್ತೊಂದು 2 ಮಿನಿಟ್ಸ್ ಕುಕ್ ಆದಮೇಲೆ ಅದೇ ಇದು ನೀವು ಕುದಿತಾ ಇರ್ಬೇಕು. ಅವಾಗ ಮುಚ್ಚಿದ್ರೆ ಬೇಗ ಹಂಗೆ ಮುಚ್ಚಿದ್ರೆ ಒಂದು ಮಸಾಲೆ ಒಂದ್ ಕಡೆ ಆಗುತ್ತೆ, ರೈಸ್ ಒಂದ್ ಕಡೆ ಆಗುತ್ತೆ. ಅದೇ ಸ್ವಲ್ಪ ಅಕ್ಕಿ ಕುದಿಯಬೇಕಾದ್ರೆ ಕ್ಲೋಸ್ ಮಾಡಿದ್ರೆ ಎಲ್ಲ ಕಡೆ ಇದಾಗುತ್ತೆ, ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅವಾಗ. ಸೊ ಆಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡು ಒಂದ್ಸರಿ ಕ್ಲೋಸ್ ಮಾಡ್ತಾರೆ. ಸ್ವಲ್ಪ ಸ್ಪೂನ್ ತಗೊಂಡು ಕುಡಿ. ಈ ಟೇಬಲ್ ಸ್ಪೂನ್ ಇಲ್ಲಿ ಇಟ್ಕೋಬೇಕು ಅದನ್ನೆಲ್ಲ ಶೆಫ್. ಇಲ್ಲ ಸರ್, ಎಲ್ಲರಿಗೂ ಕೊಟ್ಟಿಲ್ಲೇನೋ. ಅಲ್ಲ ಇಲ್ಲಿ ಇಟ್ಕೊಂಡು ತೆಗಿ. ಅಣ್ಣ ಏನು ತೆಗೆದು ಅಂತೀನಿ ನಾನು ಅವಾಗ. ಶೆಫ್ ಏನದು ಇಲ್ಲಿ ಜೇಬಿನ ತೆಗಿಯಂಗೆ. ಚೆಕ್ ಮಾಡಿ. ಶೆಫ್ ಸ್ಮಾರ್ಟ್ ಸ್ಪೂನ್ ಏನು ಶೆಫ್? ಏನಿದೆ ಶೆಫ್? ಕರೆಕ್ಟ್ ಆಯ್ತಾ ಉಪ್ಪು ಖಾರ? ಉಪ್ಪು ಖಾರ ಲೈಟಾಗಿ ಲೈಟ್ ಖಾರ ಕಮ್ಮಿ ಇದೆ. ಲೈಟಾಗಿ ಹಾಂ, ಖಾರ ಸಾಕಾಗ್ಬಿಡ್ತೀನಿ. ಯಾಕೆ ಎಲ್ಲರೂ ಜಾಸ್ತಿ ಖಾರ ತಿಂದರೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಸುಮ್ಮನೆ. ಓಕೆ. ಸೊ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಶೆಫ್ಗೆ. ನಮ್ಮ ಶೆಫ್ನ ಅದಕ್ಕೆ ಲೈಕ್ ಮಾಡೋದು. ನೆಕ್ಸ್ಟು ಎಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ಟಚ್ಚು. ಕೊತ್ತಂಬರಿ ಹಾಕೊಂಡು ಈ ಟಚ್ ಇದೆ ಅಲ್ಲ, ಈ ಟಚ್ಚು ಇದ್ರೆ ಹೆಂಗಿರುತ್ತೆ ಗೊತ್ತಾ? ಅದನ್ನೆಲ್ಲ ಸ್ವಲ್ಪ ಇಟ್ಕೊಳ್ಬೇಕಾದ್ರೆ ಲಾಸ್ಟ್ ಟಚ್ ಏನು ಕೊಡ್ತಾರೆ ಗೊತ್ತಾ? ಕೊತ್ತಂಬರಿ ಹಾಕ್ಬಿಟ್ಟು ನಮ್ಮ ಶೆಫ್ ನೋಡಿ ಅಲ್ಲಿ ತೋರಿಸಿ ನೋಡಿ. ಇವಾಗ ಲಿಂಬೆ ಹಣ್ಣು ಕೊಡ್ತಾರೆ. ಹುಳಿ ಥರ. ಏನಕ್ಕೆ ಲಿಂಬೆ ಹಣ್ಣು ಹಾಕ್ತಾ ಇದಾರೆ ಗೊತ್ತಾ? ಏನಕ್ಕೆನ? ಅದು ರೈಸ್ ಎಲ್ಲ ಸ್ಮೂತ್ ಆಗಿ ಉದುರುದ್ರಾಗಿ ಬರಲಿ ಅಂತೆ. ಸ್ಮೂತ್ ಆಗಿ ಉದುರಾಗಿ ಬರುತ್ತೆ. ಬಾಯಲ್ಲಿ ಇಟ್ಕೊಂಡ್ರೆ ಒಂದ್ಮೂರು ಒಂದ್ಬೇಕು. ಓಕೆ. ನೀವು ಲಿಂಬೆ ಹಣ್ಣು ಹಾಕಿಲ್ಲ ಅಂದ್ರೆ ಅನ್ನ ಸ್ಮೂತ್ ಆಗಿ ಅಲ್ಲೇ ಮುದ್ದೆ ತರ ಸ್ಟಾರ್ಟ್ ಆಗುತ್ತೆ. ಓಕೆ. ಅದಕ್ಕೆ ಲಿಂಬೆ ಹಣ್ಣು ಹಾಕಿದ್ರೆ ಉದುರಾಗಿ ಬರುತ್ತೆ. ನಮ್ಗಿದ್ದೆಲ್ಲ ಹೇಳ್ಕೊಡ್ತಾರೆ ನಮ್ಮ ಶೆಫ್. ಟ್ರೈನಿಂಗ್ ಟ್ರೈನಿಂಗ್ ಚೆನ್ನಾಗಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ, ಬನ್ನಿ ಆವಾಗ ನೋಡುವಂತೆ. ಪಾಸ್ ಆಗ್ತೀವ ಇಲ್ವಾ, ಪಾರ್ಟಿನ ಅಥವಾ 3 ಸ್ಟಾರ್ ಕೊಡ್ತಾರ ಅಥವಾ ಕೈಗೆ ಬಾಟ್ಲು ಕೊಡ್ತಾರ? ನೋಡಿ ಹೆಂಗ್ ಟೇಸ್ಟ್ ಮಾಡ್ತದ ನೋಡಿ. ಶೆಫ್ ಗಿವ್ ಮೀ ಲಿಟಲ್ ಬಿಟ್ ರಸ. ಸೂಪರ್ ಆಗಿದೆ. ಖಾರ ಕಮ್ಮಿ ಅನ್ಸುತ್ತೆ, ಪರವಾಗಿಲ್ಲ ಖಾರ. ಇವಾಗ ಏನು ಮಾಡೋದು, ಲಿಂಟು ಕ್ಲೋಸ್ ಮಾಡೋದು. ಅದೊಂದು ಫಸ್ಟ್ ಕಸ್ತೂರಿ ಮೇಥಿ ಆ್ಯಕ್ಚುಲಿ ಫಸ್ಟ್ ಹಾಕಬೇಕಿತ್ತು ನಾನು. ಇಲ್ಲ ಇದೆ ಮೇಲೆ ಹಾಕ್ಬಿಟ್ಟು ಲಿಂಟಲ್ ಕ್ಲೋಸ್ ಮಾಡಿ ಕರೆಕ್ಟ್. ನೀನು ಫಸ್ಟ್ ಮಸಾಲ ಹಾಕ್ದೆ ನೋಡು, ಸ್ವಲ್ಪ ಸಾಲ್ಟ್ ಆದ್ಮೇಲೆ ಕಸ್ತೂರಿ ಮೇಥಿ ಹಾಕ್ಬೇಕಿತ್ತು. ಸ್ವಲ್ಪ ಸಾಲ್ಟ್ ಹಾಕ್ಬೇಕಾ? ನಾರ್ಮಲ್ ಸಿಕ್ಕರೆ ರೀತಿ ಸ್ವಲ್ಪ ಹಾಂ. ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಸೊ ಈ ಸರ್ ತಿರ್ಸ್ಬಿಟ್ಟು ಮುಚ್ಚಳ ಹಾಕೋದು. ಮುಚ್ಚಳ ಹಾಕ್ಬಿಟ್ರೆ ಕ್ಲಿಯರ್ ಅಷ್ಟೇ. ಸ್ವಲ್ಪ ಹಾಕೊಂಡು ಮತ್ತೆ ಮೇಲೆ ಹಾಕೊಂಡು ಲೇಟ್ ಹಾಕೋದು. ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿದೆ. ಬಸ್ ಸಾಕು ಮಾಡ್ರಿ. ಅಕ್ಕಿ ಜಾಸ್ತಿ ತಿರುಗಾಡ್ ಬರ್ತದೆ ಅಂದ್ರೆ ಎಲ್ಲ ಕಾಳು ಅಕ್ಕಿ ಇದಾಗ್ಬಿಡುತ್ತೆ, ಪೀಸ್ ಆಗೋದು. ಪೀಸ್ ಆಗ್ಬಿಡುತ್ತೆ. ಅವಾಗ ಒಂಥರ ಮುದ್ದೆ ಥರ ಬರುತ್ತೆ, ಓಕೆ. ತಿನ್ನೋ ಅನ್ಸಲ್ಲ. ಇವಾಗ ಎಂತ ಕ್ಲೋಸ್ ಮಾಡೋದು, ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿಂದ ರೆಡಿ. 2 ವಿಸಿಲ್ ಹೊಡ್ಸಿದ್ರೆ ಕ್ಲಿಯರ್. ಆ ಕಡೆ ಓಕೆ. ಸೊ ಇವಾಗ ಫೈನಲಿ ಮಾಸ್ಟರ್ ಶೆಫ್ ಅವರು ಬಿರಿಯಾನಿಗೆ ಮುಚ್ಚವ್ರೆ. ಸೊ ಮಶ್ರೂಮ್ ಬಿರಿಯಾನಿಗೆ. ಸೊ ಒಂದು ಎಷ್ಟು ಹೊತ್ತಾಗುತ್ತೆ? 2 ವಿಸಿಲ್ ಆದರೆ ಆಯಿತು. ಒಂದು 10 ವಿಸಿಲ್ ಆಗುತ್ತೆ. 10 ನಿಮಿಷದಲ್ಲಿ ಕುಕ್ ಆಗುತ್ತೆ ಬಿರಿಯಾನಿ. ಸೊ ಯಾವ ಥರ ಇದೆ ಅಂತ ಒನ್ಸ್ ರೆಡಿ ಆದಮೇಲೆ ತಿಂದು ಹೇಳ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು. ಸೊ ಇವಾಗ ನಮ್ಮ ಮಾಸ್ಟರ್ ಶೆಫ್ ಅವರು ಆಲ್ರೆಡಿ ಬಿರಿಯಾನಿ ಮಾಡಾಯ್ತು. ಇವಾಗ ಅವರ ಅಸಿಸ್ಟೆಂಟು ನಮಗೆ ಕಬಾಬ್ ಮಾಡಕ್ಕೆ ರೆಡಿ ಮಾಡ್ತವ್ರೆ. ಸೊ ಆಲ್ರೆಡಿ ಕಟ್ ಮಾಡಿ ಇಟ್ಟಿರೋದೈತಿ. ಸೊ ಇವಾಗ ಅಸಿಸ್ಟೆಂಟ್ 1 by 1 ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಆವಾಗಲೇ ಹೇಳ್ದಂಗೆ ಮಶ್ರೂಮ್ ಕಬಾಬ್ ಮಾಡ್ತೀವಿ ಅಂತ ಹೇಳಿದ್ವಿ.
ಸೊ ಮಶ್ರೂಮ್ ಕಬಾಬ್ಗೆ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಟಿಗ್ರೇಷನ್ನ ನಾನು ಹೇಳ್ತೀನಿ ಒಂದೊಂದಾಗಿ ನೋಡಿ ಇವಾಗ. ಸೊ ಕೊರಿಂಡರ್ ಪೌಡ್ರು, ಗರಂ ಮಸಾಲ, ಮತ್ತು ಇದು ಕರ್ಡು, ಮಿಲ್ಕಿ ಮಿಸ್ಟ್ ಕರ್ಡ್ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಆಮೇಲೆ ಒಂದು ಲೆಮನ್ನು ಅನ್ನೋದು ಹೇಳ್ತೀನಿ. ಫಸ್ಟ್ಗೆ ಸ್ವಲ್ಪ ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಒಂದು ಒಂದು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಸಾಕು ಜೀರಾ ಪೌಡ್ರ್, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಆಮೇಲೆ ಟರ್ಮರಿಕ್ ಪೌಡರ್. ಒಂದು ಸ್ವಲ್ಪನೇ ಹಾಕೊಳ್ಳಿ ಟರ್ಮರಿಕ್ ಪೌಡರ್, ಜಾಸ್ತಿ ಹಾಕೋಬೇಡಿ. ಆಮೇಲೆ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಹಾಕೊಳ್ಳಿ, ಜಾಸ್ತಿ ಖಾರ ಬೇಡ. ನಾವು 1 ಸ್ಪೂನ್ ಯೂಸ್ ಮಾಡ್ಕೊತಾ ಇದ್ದೀನಿ, 1.5 ಸ್ಪೂನ್ ಹಾಕ್ತೀನಿ. ಜಾಸ್ತಿ ಆಯ್ತದೆ ನಲ್ಲಿ ಖಾರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಕ್ಯಾಮ್ರಾ ಮೇಲೆ ಐತೆ. ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು ಹಾಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ. ಸಾಕು ಸಾಕು ಸಾಕು. ಸೊ ಇವಾಗ ಇದನ್ನ ಆಯಿಲ್ ಲೆಮನ್ ಯೂಸ್ ಮಾಡಿ. ಲೆಮನ್ ಫಸ್ಟ್ ಆಯಿಲ್ ಹಾಕು. ಹೆಲ್ತ್ಗೋಸ್ಕರ ಫ್ರೀಡಮ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ನೀನು ಅನ್ನ ಸೇರ್ಕೊಂಡು ಇಬ್ಬರು ಫ್ರೀಡಮ್ ಆಯಿಲ್ಗೆ ಇದು ಮಾಡ್ತಿದ್ರಲ್ಲ ಪ್ರಮೋಟಿಂಗ್. ಫ್ರೀಡಮ್ ಆಯಿಲ್ ಚೆನ್ನಾಗಿದೆ ಟೇಸ್ಟ್. ಸೊ ಕೊನೆಯದಾಗಿ ಲೆಮನ್ ಎಣ್ಣೆ ಹಾಕೋಬೇಕು. ಬೀಜ ಬಿದ್ದರೆ ಎತ್ತು ಬೀಜ ಹಾಕಿ. ಬೀಜ ಬಿದ್ದರೆ ಎತ್ತು ಬೀಜ ಹಾಕಿ. ಲಿಂಬೆಹಣ್ಣು ಬೀಜ. ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಕಟ್ ಮಾಡಿರೋಂಥ ನಾನು ಮಿಕ್ಸ್ ಮಾಡಿದ್ದೀನಿ ಪೇಸ್ಟ್. ಆ ಪೇಸ್ಟ್ಗೆ ಆ್ಯಡ್ ಮಾಡ್ತೀನಿ. ಸಾಕು ಸಾಕು ಸಾಕು. ಈ ಥರ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ನ ನೆನೆಯಕ್ಕೆ ಇಡಬೇಕು. ಒಳ್ಳೆ ಚೆನ್ನಾಗಿ ಇಟ್ಕೊಳುತ್ತೆ ಉಪ್ಪು, ಖಾರ, ಮಸಾಲೆ. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಬಂದಿರುತ್ತೆ ಕಬಾಬ್. ಸೊ ಇವಾಗ ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಗಿದೆ. ಸೊ ಇವಾಗ ಕಬಾಬ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಮ್ಯಾರಿನೇಟ್ ಮಾಡಿ ಆಲ್ಮೋಸ್ಟ್ ಒಂದು 20 to 30 ಮಿನಿಟ್ಸ್ ಆಗಿದೆ. ಸೊ ಇವಾಗ ನಮ್ಮ ಕಲಾಫ ಅಸಿಸ್ಟೆಂಟ್ ಶೆಫ್ ಅವರು, ಸೂಸ್ ಶೆಫ್ ಅವರು ಇವಾಗ ಬಿರಿಯಾನಿ ಕಬಾಬ್ ಮಾಡ್ತವ್ರೆ. ಲೈಕ್ ಅವ್ರ ಸ್ವಂತ ಒಂದು ಕಬಾಬ್ ಪೌಡ್ರ್ ಒಂದು ಮಾಡ್ಕೊಂಡು ಮಾಡ್ತಿದ್ದಾರೆ. ಸೊ ಇವಾಗ ನಮ್ಮ ಸೂಸ್ ಶೆಫ್ ಅವರು ಕಬಾಬ್ ಬಿಡೋದು ಹೇಳ್ಕೊಡ್ತಾರೆ. ಸೊ ಇವಾಗ ನೋಡೋಣ ಬನ್ನಿ. ಈಗ ಎಣ್ಣೆನ ಕಾಯ್ದು ಹಾಕೊಳ್ಳಿ. ಒಂದು ಅರ್ಧ ಲೀಟ್ರು ಎಣ್ಣೆ ತಗೊಂಡವ್ರೆ. ಸೊ ಬಿಕಾಸ್ ಕಮ್ಮಿನೇ ಐತಲ್ಲ, ಸೊ ಅದಕ್ಕೆ ಸ್ವಲ್ಪನೇ ಇದೆ. ಸೊ ಅರ್ಧ ಲೀಟ್ರಷ್ಟು ಮ್ಯಾರಿನೇಟ್ ಮಾಡಿರೋಂಥ ಮಶ್ರೂಮ್ನ ಒಂದೊಂದಾಗಿ ಬಿಡೋದನ್ನ ಹೇಳ್ಕೊಡ್ತೀನಿ. ಯಾವ ಥರ ಇದೆ ಅಂತ ನೋಡಿ. ಈ ಥರ ಮ್ಯಾರಿನೇಟ್ ಆಗಿರ್ಬೇಕು. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಗಿದೆ, 5 to 6 ಮಿನಿಟ್ಸ್ ಆಗಿದೆ. ಸೊ ಇವಾಗ ಸೂಸ್ ಶೆಫ್ ಅವರು ಕಬಾಬ್ ಹಾಕ್ತಾವ್ರೆ ನೋಡಿ. ಈ ಥರ ಮ್ಯಾರಿನೇಟ್ ಆಗಿರುತ್ತಲ್ಲ, ಇದನ್ನು ಎಣ್ಣೆ ಅಂತೂ ಚೆನ್ನಾಗಿ ಕಾದಿದೆ. ಒಂದು 10 ನಿಮಿಷ ಅಂತ ಕಾಯಿಸಿದ್ದೀನಿ. ಈ ಥರ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ತಾ ಹೋಗ್ಬೇಕು. ಚೆನ್ನಾಗಿ ಬರುತ್ತೆ. ಇದೇನು ಗರ ಅಂತ ಐತೆ. ಈ ಥರ ಬರಬೇಕು. ಸೊ ಈಗ ಆಲ್ರೆಡಿ ಬೆಂದಿದೆ. ಒಂದು 2 ಮಿನಿಟ್ಸ್ ಆದಮೇಲೆ ಇವಾಗ ತೆಗಿತವ್ರೆ ಅವರು ಕಲ್ಲಪ್ಪ ಅವರು. ಸೊ ಆ್ಯಕ್ಚುಲಿ ಒಂದು ತಪ್ಪೇನು ಮಾಡಿದ್ವಿ ಅಂದರೆ ಕ್ಲೀನಾಗಿ ಇದಾಗಿಲ್ಲ, ಮೊಸರು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಟೇಸ್ಟ್ ವೈಸ್ ಮಾತ್ರ ಸಾಕಾಗವೆ. ಸ್ವಲ್ಪ ಮೊಸರು ಕಮ್ಮಿ ಹಾಕೊಂಡಿದ್ರೆ ಚೆನ್ನಾಗಿರ್ತೈತೆ ಅನಿಸುತ್ತೆ. ಸೊ ಇನ್ನೊಂದೇನೆಂದರೆ ಕಾರ್ನ್ಫ್ಲವರು ಅಥವಾ ಮೈದಾ ಕಡಲೆ ಹಿಟ್ಟು ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಸ್ವಲ್ಪ ಮೆತ್ಕೊಂಡಿರೋದು ಪೀಸ್ ಅದಕ್ಕೆ. ಸೊ ಅವು ಹಾಕಿಲ್ಲ, ಅದಕ್ಕೆ ನೋಡಿ ಎಣ್ಣೆಯಲ್ಲಿ ಬಿಟ್ಕೊಂತಿದೆ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ. ಮತ್ತು ಕಡಲೆ ಹಿಟ್ಟು ಹಾಕಿದ್ಮೇಲೆ ಫಸ್ಟ್ ನಾವು ಸ್ವಂತ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದು ಚೆನ್ನಾಗಿ ಬಂದೈತೆ. ಸೊ ಅದು ಮಾತ್ರ ಟೇಸ್ಟ್ ಮಾತ್ರ ಸಾಕಾಗೈತೆ. ಸೊ ಅದಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ.
ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಬಟ್ ಕಬಾಬ್ಗೆ ಇವೆಲ್ಲ ಹಾಕ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಬಟ್ ನೆಕ್ಸ್ಟ್ ಟೈಮ್ ಅಂತೂ ಪರ್ಫೆಕ್ಟ್ ಆಗಂತೂ ಮಾಡ್ತೀವಿ. ಸೊ ಇದಂತೂ ಖಂಡಿತ. ಇವಾಗ ಮಾಸ್ಟರ್ ಶೆಫ್ ಬಂದು ಕಡಲೆ ಹಿಟ್ಟು ಹಾಕಿ ಅದನ್ನು ರೆಡಿ ಮಾಡೋರೆ. ಒನ್ಸ್ ರೆಡಿ ಆದಮೇಲೆ ಅದನ್ನು ಕಬಾಬು ಹಣ ತೋರ್ಸೋಣ ಇಲ್ಲಿ. ಸೊ ನೋಡಿ, ಕಡಲೆ ಹಿಟ್ಟು ಆದಮೇಲೆ ಈ ಥರ ಬಂದಿದೆ. ಕಡಲೆ ಹಿಟ್ಟು ಹಾಕಕ್ಕೆ ಮುಂಚೆ ಒಂಥರ ಬಂದಿತ್ತು. ಸೊ ಇವಾಗ ಇದೆಲ್ಲ ಮುಗಿಸಿದ್ಮೇಲೆ ಒನ್ಸ್ ತಿಂದಾಗ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್ ಹೆಂಗಿತ್ತು ಅಂತ. ಸೊ ನೋಡಿ, ಕಬಾಬ್ ಕರೆಕ್ಟಾಗಿ ಬರಲಿಲ್ಲ ಅಂತ ನಾನೇನು ಪಕೋಡ ಮಾಡ್ತಾನೆ ಅದೇ ಜೊತೆಗೆ. ಸೊ ಇದು ಮಾಸ್ಟರ್ ಶೆಫ್ಗಿರೋ ಟ್ಯಾಲೆಂಟ್ ಅಂದರೆ. ಸೊ ಸ್ವಲ್ಪ ಹಿಟ್ಟಿತ್ತಂತ ನೋಡ್ದಂಗೆ ಅವನವನ ಕಬಾಬ್ ಹೋದ್ರೆ ಹೋಗ್ಲಿ, ಪಕೋಡ ಬರ್ಬೇಕಂತ ಪಕೋಡ ಮಾಡ್ತಾನೆ. ಮಿಕ್ಸ್ ಮಾಡಿ ಆಲ್ರೆಡಿ 2 ಫ್ಲಾಪ್ ಆಗಿದ್ದಾವೆ. ಇದು 3ನೇದು ಐಟಮು. ಫ್ಲಾಪ್ ಆಗಲ್ಲ. ಇದು ಫ್ಲಾಪ್ ಆಗಲ್ಲ. ಅದು ನಿನ್ನ ಕೈ ಬಿದ್ದ ಮೇಲೆ ಫ್ಲಾಪ್ ಆಗುತ್ತೆ ಹೇಳು. ಹಾಕ್ಬಿಡ್ಬೇಕು. ಅಷ್ಟು ಇಡಲ್ಲ, ಅಷ್ಟು ಇಡ್ಸಲ್ಲ, ಮತ್ತೆ ನೀಟಾಗಿ ಫ್ರೈ ಆಗಲ್ಲ. ಬಸ್ ಹೆಂಗೈತೆ ಅನೇನು ಪಕೋಡ? ಏನು ಹೆಂಗಿದೆ ಅನೇನು ಪಕೋಡ? ಹಲೋ, ಕೇಳಿಸ್ತಿಲ್ಲ. ಹೇಳ್ತಲ್ಲ ಹೆಡ್ಫೋನ್ ಹೋಗ ಹೇಳ್ಬಿಡ್ತಾನೆ ರಿವ್ಯೂ ಯಾವ ಥರ ಅಂತೇಳಿ. ಅದಕ್ಕೆ ಮಸಾಲೆ. ಇವಾಗ ಫೈನಲಿ ನಮ್ಮ ಅಣ್ಣ ಬಿರಿಯಾನಿ ರೆಡಿ ಮಾಡೋನೆ, ಮಶ್ರೂಮ್ ಬಿರಿಯಾನಿ ಅಂತ ಮಶ್ರೂಮ್ ಪಲಾವು. ಸೊ ಇವಾಗ ಟೇಸ್ಟ್ ಹೆಂಗೈತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಟೇಸ್ಟ್ ಮಾತ್ರ ಸೇಮ್ ಹೋಟ್ಲಲ್ಲಿ ಹೆಂಗಿರುತ್ತೆ ಹಂಗೆ ಮಾಡೋರು ಅಣ್ಣ ಮಾತ್ರ. ಸೊ ಕಬಾಬ್ ಅಂತೂ ಫೈಲ್ ಆಗಿರ್ಬೋದು, ಬಟ್ ಬಿರಿಯಾನಿ ಮಾತ್ರ ಚೆನ್ನಾಗಿ ಮಾಡೋಣ. ಸೊ ಅಣ್ಣನಿಗೆ ಅದಕ್ಕೆ ಸುಮ್ಮನೆ ನಾವು ದೊಡ್ಡ ಮನುಷ್ಯ ಅನ್ನಲ್ಲ. ಸೊ ಚೆನ್ನಾಗಿ ಮಾಡೋರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಕರೆದು ಬಿರಿಯಾನಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಇದೇ ಥರ ಆವಾಗ ಕರೆದು ಸ್ಪೆಷಲ್ ಆಗಿ ಮಾಡಿಕೊಡ್ತಿರು. ಮಾಡೋಣ ಮಾಡೋಣ ಎಲ್ಲ ಡಿಶ್ ನೋಡಿ. ಇವಾಗ ಕಡಲೆ ಹಿಟ್ಟು ಹಾಕಿ ಮಾಡಿರೋಂಥ ಮಶ್ರೂಮ್ ಬಜ್ಜಿ ಸೂಪರ್ ಆಗಿದೆ. ತಿಂತಾ ಇದ್ರೆ ಒನ್ಸ್ ಮೋರ್ ಅನ್ಬೇಕು. ನಾನು ಮಾಡಿರೋದು ಯಾಕೋ ಒಂದು ಸ್ವಲ್ಪ ಎಡವಟ್ಟಾಗಿಬಿಡ್ತು. ಕಬಾಬ್ ಹಿಟ್ಟು ಹಾಕಿ ಮೊಸರು ಹಾಕಿಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಹಿಡ್ಕೊಂಡ್ಬಿಟ್ಟೈತೆ. ಬಟ್ ಅನ್ನ ಮಾಡಿರೋ ಸಖತ್ತಾಗಿದ್ದಾವೆ. ಇದು ನೋಡಿ, ಆನಿಯನ್ ಪಕೋಡ ಅಂತ ಮಾಡೋರೆ. ನಮ್ಮ ಸೈಡ್ ಸ್ಪೆಷಲ್ ಇದು ಆನಿಯನ್ ಪ್ರೈಸು. ಸೂಪರ್ ಆಗಿದೆ ಆನಿಯನ್ ಪ್ರೈಸು. ಸೈಡ್ಗಿದ್ರೇ ಬಿರಿಯಾನಿಗೆ ಒಂದು ಸ್ವಲ್ಪ ಚಂದ. ಸೊ ಊಟ ಮಾತ್ರ ಸಕಲಾಗಿತ್ತು. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಶೆಫು. ಸೊ ಸರ್ ಒಂದು ಅವ್ರ ಮಾತಿಂದ ಒಂದೆರಡು ಮಾತು ಹೇಳ್ಬೇಕಂತ ಕೋರ್ತಾ ಇದ್ದೀನಿ. ಅಣ್ಣ ಒಂದೆರಡು ಮಾತು ಹೇಳ್ಬೋದಾ ನಮ್ಮ ಆಡಿಯನ್ಸ್ಗೆ? ಏನಿಲ್ಲ, ಒಳ್ಳೆ ಕಂಟೆಂಟ್ ಚೆನ್ನಾಗಿ ಮಾಡ್ತಾನೆ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಇದೇ ಥರ ಸಪೋರ್ಟ್ ಕೊಡಿ. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.